ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಈ ವಿಡಿಯೋದಲ್ಲಿ ನಾರ್ಮಲ್ ಬ್ಲೌಸ್ನ ಕೊಟ್ಟಿದ್ದಾರೆ. ಸುಮಾರಷ್ಟು ಜನ ಕಮೆಂಟ್ ಮಾಡಿದ್ದೀರಾ ನಾರ್ಮಲ್ ಬ್ಲೌಸ್ನ ಯೂಸ್ ಮಾಡಿ ಯಾವ ರೀತಿ ಬೋಟ್ ನೆಕ್ನ ಕಟ್ ಮಾಡೋದು ತಿಳಿಸ್ಕೊಡಿ ಅಂತ. ಆಮೇಲೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿರುವಂತಹ ಒಂದು ಫ್ರಂಟಲ್ಲಿ ಡೀಪ್ ನೆಕ್ಕು, ಬ್ಯಾಕಲ್ಲಿ ಬೋಟ್ ನೆಕ್ ಬ್ಲೌಸ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು ಕಟ್ಟಿಂಗು ಮತ್ತು ಸ್ಟಿಚಿಂಗ್ ವಿಡಿಯೋನ ಹಾಕಿದ್ದೀನಿ. ಸೊ ಅದರಲ್ಲಿ ಸುಮಾರಷ್ಟು ಜನ ಕಮೆಂಟ್ ಮಾಡಿರೋದು ಶೋಲ್ಡರ್ನ ಮೈನಸ್ ಮಾಡೋದ್ರ ಬಗ್ಗೆ ಡೌಟ್ಸು ಮತ್ತು ಆರ್ಮೋಲ್ ಬಗ್ಗೆ ಸುಮಾರಷ್ಟು ಜನ ಕಮೆಂಟ್ ಮಾಡಿದ್ದೀರಾ. ಇನ್ನೊಮ್ಮೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ಇದನ್ನು ನೋಡಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಬ್ಯಾಕಲ್ಲಿ ಶೋಲ್ಡರ್ ತೊಗೊಂಡಿರ್ತೀವಲ್ಲ, ಸೊ ಅದು 36 ಸೈಜ್ಗೆ ಇಲ್ಲ 37 ಸೈಜ್ಗೆ ಇಷ್ಟೊಂದು ಶೋಲ್ಡರ್ ತೊಗೊಂಡ್ರೆ ಜಾಸ್ತಿ ಆಗಲ್ವಾ ಅಂತಲೂ ಕಮೆಂಟ್ ಮಾಡಿದ್ದೀರಾ. ಸೊ ನಾನಿವಾಗ ಎಷ್ಟು ಶೋಲ್ಡರ್ ತೊಗೊಂಡ್ರೆ ಹೇಗಾಗುತ್ತೆ, ಸೊ ಕಡಿಮೆ ತೊಗೊಂಡ್ರೆ ಏನು ಪ್ರಾಬ್ಲಮ್ ಆಗುತ್ತೆ, ಜಾಸ್ತಿ ತೊಗೊಂಡ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದೆಲ್ಲ ನಾನು ಡೀಟೇಲ್ಡಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನೆಲ್ಲ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಸೊ ನಿಮ್ಮ ಫ್ಯಾಮಿಲಿಯೆಲ್ಲ ಫ್ರೆಂಡ್ಸ್ ಎಲ್ಲ ಯಾರಾದರೂ ಸ್ಟಿಚಿಂಗ್ ಮಾಡ್ತಿರೋರಿಗೆ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ, ಮತ್ತು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ನಾರ್ಮಲ್ ಬ್ಲೌಸ್ ಆಗಿರುತ್ತೆ. ಇದರಲ್ಲಿ ನಾನು ಬೋಟ್ ನೆಕ್ನ ಕಟ್ ಮಾಡೋದು. ಸೊ ಯಾವ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ನೀವು ನಾರ್ಮಲ್ ನೆಕ್ಕು ಬ್ಲೌಸ್ ಕೊಟ್ಟಾಗ ಶೋಲ್ಡರ್ ನೀವು ಕಸ್ಟಮರ್ ಹತ್ರ ಕಂಪಲ್ಸರಿ ತೊಗೋಬೇಕಾಗಿರೋದು ಶೋಲ್ಡರ್ ಮೆಷರ್ಮೆಂಟ್ನ ತೊಗೊಂಡ್ರೆ ಉಳಿದಿದ್ದೆಲ್ಲ ನೀವು ಈ ನಾರ್ಮಲ್ ಬ್ಲೌಸಲ್ಲೇ ಮೆಷರ್ಮೆಂಟ್ನ ತೊಗೊಂಡು ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ನ ಮಾಡ್ಕೋಬೋದು. ನಾನಿಲ್ಲಿ ಕಸ್ಟಮರ್ ಹತ್ರ ಶೋಲ್ಡರ್ ಮೆಷರ್ಮೆಂಟ್ನ ತೊಗೊಂಡಿದ್ದೀನಿ. ಸೊ ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಮೇನ್ ಫ್ಯಾಬ್ರಿಕ್ ಇದು, ಅದೇ ಬ್ಲೌಸು. ಇದನ್ನು ನಾನು ಈಗ ಕಟ್ ಮಾಡಿ ಸ್ಟಿಚ್ ಮಾಡ್ತೀನಿ. ಯಾವ ರೀತಿ ಅಂತ ನೋಡೋಣ ಬನ್ನಿ. ಡೀಟೇಲ್ಡಾಗಿ ಹೇಳ್ಕೊಡ್ತೀನಿ. ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿಬಿಡಿ. ದಯವಿಟ್ಟು ವೀಡಿಯೋನ ಒಂದು ಸಲ ಇಲ್ಲಾಂದರೆ 2 ಸಲ ನೋಡಿ ಕೇಳಿಸ್ಕೊಳ್ಳಿ, ಆಮೇಲೆ ನಿಮಗೆ ಅರ್ಥ ಆಗುತ್ತೆ. ಒಂದೇ ಸಲಿಗೆ ಅರ್ಥ ಆಗಲ್ಲ, ಎಸ್ಪೆಷಲಿ ಬಿಗಿನರ್ಸ್ ಆದರೆ ನಿಮ್ಗೊಂದು ಸಲಿಗೆ ಅರ್ಥನೇ ಆಗೋದಿಲ್ಲ. ಸೊ ನೀವು 2ರಿಂದ 3 ಸಲ ವೀಡಿಯೋನ ನೋಡಿ ಅರ್ಥ ಮಾಡಿಕೊಂಡು ಮತ್ತೆ ಕಮೆಂಟ್ ಮಾಡಿ ದಯವಿಟ್ಟು. ನೋಡಿ, ಈಗ ನಾರ್ಮಲ್ ಬ್ಲೌಸ್ನ ಯೂಸ್ ಮಾಡಿಕೊಂಡು ಫಸ್ಟಿಗೆ ನೀವು ಬ್ಯಾಕ್ ಹುಕ್ ಇಡ್ತಾ ಇದ್ದೀರಾ, ಫ್ರಂಟ್ ಹುಕ್ ಇಡ್ತಾ ಇದ್ದೀರಾ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ಬ್ಯಾಕ್ ಹುಕ್ ಇಡೋದಾದರೆ ಕ್ಲೋಸಿಂಗ್ ಅನ್ನೋದು ಆ ಕಡೆ ಹಾಕೊಳ್ಳಿ, ಫ್ರಂಟ್ ಹುಕ್ ಇಡಂಗಿದ್ರೆ ಕ್ಲೋಸಿಂಗ್ ಅನ್ನೋದು ನಿಮ್ಮ ಕಡೆ ಹಾಕೊಳ್ಳಿ. ಈಗ ನಾನು ಈ ಬ್ಲೌಸಲ್ಲಿ ಬ್ಯಾಕ್ ಹುಕ್ ಇಡ್ತಾ ಇದ್ದೀನಿ. ಸೊ ಹಾಗಾಗಿ ಓಪನ್ ಅನ್ನೋದು ನೋಡಿ, ಈ ಮಾರ್ಜಿನ್ ಇದೆಯಲ್ಲ, ಈ ಮಾರ್ಜಿನ್ ಓಪನ್ ಅನ್ನೋದು ನನ್ನ ಕಡೆಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಫ್ರಂಟಲ್ಲಿ ಹುಕ್ ಇಡ್ತಾ ಇದ್ದೀನಿ ಅಂದರೆ ಅದನ್ನು ನೀವು ಕ್ಲೋಸಿಂಗ್ ನಿಮ್ಮ ಕಡೆ ಹಾಕ್ಕೊಂಡು ಓಪನ್ ಸೈಡು ಆ ಕಡೆಗೆ ಹಾಕ್ಕೊಳ್ಳಿ. ನೋಡಿ, ಇಲ್ಲಿ ನಾನು ಓಪನ್ ಸೈಡು ನನ್ನ ಕಡೆ ಹಾಕ್ಕೊಂಡಿದ್ದೀನಿ, ಯಾಕಂದರೆ ನಾನಿಲ್ಲಿ ಬ್ಯಾಕ್ ಹುಕ್ ಇಡ್ತಾ ಇದ್ದೀನಿ. ಸೊ ಹಾಗಾಗಿ ಇದು ಫಸ್ಟು ಬಿಗಿನರ್ಸ್ ಆದರೆ ನೀವು ಬಟ್ಟೆನ ಯಾವ ರೀತಿ ಹಾಕ್ಕೋಬೇಕು ಅಂತ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಮಾರ್ಜಿನ್ ಫಸ್ಟು ಸಮ ಇರೋದಕ್ಕೋಸ್ಕರ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ನೋಡಿ, ಸ್ಟ್ರೈಟ್ ಲೈನ್ನ ಹಾಕ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಮಾರ್ಜಿನ್ ಸಮ ಇದೆಯಾ ಇಲ್ವಾ ಅಂತ. ನೋಡಿ, ನಮಗೆ ಎಷ್ಟು ವೇರಿಯೇಷನ್ ಬರ್ತಿದೆ. ಸೊ ಈ ಕಡೆ ಉಪ್ಪಟ್ಟೆ ಐಪಟ್ಟಿಗೆ ನಾನು 1/2 ಇಂಚಷ್ಟು ಮಾರ್ಜಿನ ಬಿಡ್ತೀನಿ. ಇದು ಕಂಪಲ್ಸರಿ ಆಗಿರುತ್ತೆ. ಸೊ ಒಬ್ಬರು ಕಮೆಂಟ್ ಮಾಡಿದರು ನನಗೆ ಫ್ರಂಟಲ್ಲಿ ಟೈಟ್ ಬರ್ತಿದೆ ಅಂತ ಹೇಳ್ಬಿಟ್ಟು, ಫ್ರಂಟ್ ಚೆಸ್ಟ್ ಪಾರ್ಟ್ ಹತ್ರ ಟೈಟ್ ಬರ್ತಿದೆ. ನೀವೇನಾದರೂ ಈ ಒಂದು ಉಪ್ಪಟ್ಟೆ ಐಪಟ್ಟಿಗೆ ಮಾರ್ಜಿನ್ ಬಿಟ್ಟಿಲ್ಲ ಅಂದರೂ ನಿಮಗೆ ಫ್ರಂಟ್ ಪಾರ್ಟಲ್ಲಿ ಟೈಟ್ ಬರುತ್ತೆ. ಮತ್ತು ನೀವು ಆರ್ಮೋಲ್ ಹತ್ರ ಲೂಸಿಂಗ್ನ ಆ್ಯಡ್ ಮಾಡಿಲ್ಲ ಅಂದರೂ ನಿಮಗೆ ಫ್ರಂಟ್ ಪಾರ್ಟ್ ಅನ್ನೋದು ಟೈಟ್ ಬರುತ್ತೆ. ಸೊ ಕಮೆಂಟ್ ಮಾಡ್ತೀರ ನಾರ್ಮಲ್ ಬ್ಲೌಸ್ಗಿಂತ 3 ಇಂಚಸ್ ಯಾಕೆ ಲೂಸಿಂಗ್ ಆ್ಯಡ್ ಮಾಡಬೇಕು ಬೋಟ್ ನೆಕ್ಕಲ್ಲಿ ಅಂತಲೂ ಕಮೆಂಟ್ ಮಾಡಿದರೆ, ಯಾಕೆ ಏನು ಅಂತ ನಾನು ನಿಮಗೆ ಡೀಟೇಲ್ಡಾಗಿ ಹೇಳ್ಕೊಡ್ತೀನಿ. ನೋಡಿ, ಫಸ್ಟ್ಗೆ ಮಾರ್ಜಿನ್ ಹಾಕ್ಕೊಂಡಿದ್ದಾದಮೇಲೆ ಈ ಸ್ಟ್ರೈಟ್ ಲೈನ್ ಹಾಕ್ಕೊಂಡಿರ್ತೀವಲ್ಲ, ಎಕ್ಸ್ಟ್ರಾ ಇರೋದು ಬಟ್ಟೆನೆಲ್ಲ ನೀಟಾಗಿ ರೀತಿ ಕಟ್ ಮಾಡ್ಕೊಂಡ್ಬಿಡೋಣ. ನೋಡಿ, ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಡ್ಮೇಲೆ ನಮಗೆ ಫಸ್ಟು ಬ್ಲೌಸ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ಳೋಣ. ಬ್ಲೌಸ್ ಲೆಂತಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಇರೋದಿಲ್ಲ. ಸೇಮ್ ನೀವು ಇಲ್ಲಿ ಹೇಗಿದೆಯೋ ಹಾಗೆ. ನಿಮಗೆ ಶೋಲ್ಡ್ರ್ ಸ್ಲೋಪ್ ಜಾಸ್ತಿ ತೊಗೋಬೇಕು ಅಂದರೆ ನೀವು ಶೋಲ್ಡ್ರ್ ಸ್ಲೋಪಿಂದ ನೀವು ಈ ಒಂದು ಲೆಂತ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದು ಬ್ಲೌಸ್ ಲೆಂತ್ ಇದೆ 13.5 ಇದೆ. ಸೊ ಇಲ್ಲಿ ನಾನು 1 ಇಂಚಿನ ಸೇರಿಸ್ಕೊಂಡು 14.5, ಇನ್ನೊಂದು 1/4 ಇಂಚ್ ಎಕ್ಸ್ಟ್ರಾ ತೊಗೊಳ್ತೀನಿ. ನಾನು 14.75ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. 1/4 ಇಂಚ್ ಯಾಕಪ್ಪ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ಅಂದರೆ, ಸೊ ಇಲ್ಲಿ ನಾನು ಶೋಲ್ಡರ್ ಸ್ಲೋಪ್ನ ಕೊಡ್ತೀನಲ್ಲ, ಹಾಗಾಗಿ ನಮಗಿಲ್ಲಿ 1/4 ಇಂಚ್ ಅನ್ನೋದು ಮೈನಸ್ ಆಗುತ್ತೆ ಲೆಂತಲ್ಲಿ. ಹಾಗಾಗಿ ನಾನು ಒಂದು 1/4 ಇಂಚ್ ಎಕ್ಸ್ಟ್ರಾ, 1/4 ಇಂಚು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ಸ್ಟಿಚಿಂಗ್ ಮಾರ್ಜಿನ್ ಶೋಲ್ಡರ್ಗೆ ಮತ್ತು ಇಲ್ಲಿ ವೇಸ್ಟ್ ಪಟ್ಟಿಗೆ ನಮಗೆ 1 ಇಂಚ್ ಹೋಗುತ್ತೆ. ಇನ್ನು 1/4 ಇಂಚ್ ಲೆಂತಲ್ಲಿ ನಮಗೆ ಶಾರ್ಟೇಜ್ ಆಗುತ್ತೆ ಶೋಲ್ಡರ್ ಸ್ಲೋಪ್ನ ತೊಗೊಂಡಾಗ. ಸೊ ನಾನು ತೊಗೊಂಡಿರೋ ಕಸ್ಟಮರ್ ಬ್ಲೌಸ್ ಶೋಲ್ಡರ್ ಬಂದು ನೋಡಿ 14.5 ಇದೆ. 14.5 ನಾನು ಸ್ಟಿಚ್ ಮಾಡ್ತಾ ಇರೋ ಕಸ್ಟಮರ್ ಬ್ಲೌಸ್ ಬಂದು 14.5 ಇದೆ. ಏನಿದು ಶೋಲ್ಡರ್ ಮೆಷರ್ಮೆಂಟು. ಇಲ್ಲಿ ಕಮೆಂಟ್ ಮಾಡಿದ್ರು ಒಬ್ಬರು, ಶೋಲ್ಡರ್ 36 ಸೈಜ್ಗೆ ಇಷ್ಟು ಶೋಲ್ಡರ್ ಬೇಕಾಗುತ್ತಾ ಅಂತ. ಹೌದು, ಕೆಲವ್ರಿಗೆ ಶೋಲ್ಡರ್ ಅನ್ನೋದು ಬ್ರಾಡಾಗಿ ಬರುತ್ತೆ. ನೀವು ಕಸ್ಟಮರ್ಸು ಒಂದೇ ಈ ಥರ ಚೆಸ್ಟ್ ಮೆಷರ್ಮೆಂಟ್ಗೆ ಇಷ್ಟೇ ನಮಗೆ ಶೋಲ್ಡರ್ ಬರುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಆಗೋದಿಲ್ಲ. ಕೆಲವ್ರ ಬಾಡಿ ಒಬ್ಬೊಬ್ಬರ ಬಾಡಿ ಒಂದೊಂದು ಥರ ಇರುತ್ತೆ. ಕೆಲವರಿಗೆ ಶೋಲ್ಡರ್ ಅನ್ನೋದು ತುಂಬಾ ಬ್ರಾಡಾಗಿರುತ್ತೆ. ಚೆಸ್ಟ್ ಲೆವೆಲ್ ಬಂದು ನಮಗೆ ಬಾಡಿ ಶೇಪ್ ಅನ್ನೋದು ಸ್ವಲ್ಪ ವಿಡ್ತಲ್ಲಿ ಕಮ್ಮಿ ಬರುತ್ತೆ. ಅಂಥವ್ರಿಗೆ ನಾವು ಶೋಲ್ಡರ್ ಎಷ್ಟಿದೆಯೋ ಅಷ್ಟೇ ತೊಗೋಬೇಕಾಗುತ್ತೆ. ಸೊ ನಾನು ನಿಮಗೆ ಸ್ಟಿಚಿಂಗ್ ಪಿಕ್ಕು ಕೂಡ ಹಾಕಿದ್ದೀನಿ ಬ್ಯಾಕ್ ಪಾರ್ಟಲ್ಲಿ. ಅಲ್ಲಿ ನಾನು ಬಟನ್ಸ್ನ ಮೇಲೆ ಸ್ಟಿಚ್ ಮಾಡಿದ್ದೀನಿ, ಅದ್ರ ಪಿಕ್ಕು ಕೂಡ ನಿಮ್ಗೆ ಹಾಕಿದ್ದೀನಿ. ಯಾವುದೇ ರೀತಿ ಲೂಸಿಂಗ್ ಅನ್ನೋದು ಬಂದಿಲ್ಲ. ಸೊ ಇಲ್ಲಿ ನಾವು ತೊಗೋಬೇಕಾಗಿರೋದು ನೋಡಿ 14.5 ಡಿವೈಡೆಡ್ ಬೈ 2 ಮಾಡ್ಕೊಳ್ಳಿ. 14.5 ನೀವು ಡಿವೈಡೆಡ್ ಬೈ 2 ಮಾಡಿಕೊಂಡ್ರೆ ಎಷ್ಟು ಬರುತ್ತೆ ಚೆಕ್ ಮಾಡ್ಕೊಳ್ಳಿ. ನೋಡಿ, 7.75 ಬರ್ತಿದೆ.
ಇಲ್ಲಿಂದ 7 ಮುಕ್ಕಾಲ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ನೋಡಿ ನಾನು ಹೇಳೋದೇನೆಂದರೆ ನಿಮಗೆ ಶೋಲ್ಡರಲ್ಲಿ ಲೂಸ್ ಬರ್ತಿದೆ, ಇಷ್ಟು ನಾವಿಟ್ಟರು ನಮ್ಗೆ 1/2 ಇಂಚ್ ಲೂಸ್ ಆ್ಯಡ್ ಮಾಡಿದ್ರೆ ನಮಗೆ ಶೋಲ್ಡ್ರಲ್ಲಿ ಲೂಸ್ ಬರ್ತಿದೆ ಅನ್ನೋರು ನೀವು 1/2 ಇಂಚ್ ಲೂಸಿಂಗ್ನ ಆ್ಯಡ್ ಮಾಡಬೇಡಿ. ಲೂಸಿಂಗ್ನ ಆ್ಯಡ್ ಮಾಡಿದ್ರೆ ನೀವು ಸ್ಟಿಚ್ ಮಾಡ್ಕೊಂಡು ನೋಡಿ, ನಿಮ್ಗೆ ಅವಾಗ ಕರೆಕ್ಟಾಗಿ ಬರಬಹುದು. ಒಬ್ಬೊಬ್ಬರು ಶೋಲ್ಡರ್ ಒಂದೊಂದು ಥರ ಮೆಜರ್ಮೆಂಟ್ ಇರುತ್ತೆ. ಈ ಥರ ಇವಾಗ 36 ಸೈಜ್ ಬ್ಲೌಸ್ಗೆ ನಮಗೆ 14 ಶೋಲ್ಡರ್ ಬರಬೇಕು ಅಂತ ಏನೂ ರೂಲ್ ಇಲ್ಲ, 15 ಕೂಡ ಬರ್ಬೋದು. ಸೊ ಹಾಗಾಗಿ ನಾನು ಮೆಷರ್ಮೆಂಟ್ ಬ್ಲೌಸ್ ಯಾವ ಮೆಷರ್ಮೆಂಟ್ ಬ್ಲೌಸ್ಗೆ ಸ್ಟಿಚ್ ಮಾಡ್ತಾ ಇದ್ದೀನೋ ಅದಕ್ಕೆ ಅನುಗುಣವಾಗಿ ನಾನು ಬ್ಲೌಸ್ನ ಸ್ಟಿಚ್ ಮಾಡಿರೋದು. ಸೊ ನಿಮಗೆ ಶೋಲ್ಡರ್ ಕಡಿಮೆ ಮಾಡ್ಕೋಬೇಕಂದ್ರೆ ಖಂಡಿತವಾಗೂ ನೀವು ಕಡಿಮೆನ ಮಾಡ್ಕೋಬೋದು. ನೋಡಿ 7 ಮುಕ್ಕಾಲ್ಗೆ ನಾನಿಲ್ಲಿ ಮಾರ್ಕ್ನ ಮಾಡ್ತಾ ಇದ್ದೀನಿ. ಆಮೇಲೆ ಎಸ್ಪೆಷಲಿ ನೀವಿಲ್ಲಿ ಬಟನ್ ಹಾಕ್ತೀರಾ ಡೋರಿ ಹಾಕ್ತೀರಾ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ ಲೂಸಿಂಗ್ನ ಹ್ಯಾಡ್ ಮಾಡ್ಕೊಳ್ಳೋದ್ರಲ್ಲಿ. ನೀವು ಡೋರಿ ಕಟ್ತಾ ಇದ್ದರೆ ಲೂಸಿಂಗ್ನ ಹ್ಯಾಡ್ ಮಾಡ್ಕೋಬೇಡಿ, ನಿಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಇಲ್ಲ ನೀವು ಬಟನ್ ಹಾಕ್ತಿದ್ದೀನಿ, ನಾನಿಲ್ಲಿ ಉಕ್ ಹಾಕ್ತಿದ್ದೀನಿ, ಇಲ್ಲ ಬಟನ್ ಹಾಕ್ತಿದ್ದೀನಿ ಅಂತ ಅನ್ನೋದಾದರೆ ನೀವು ಖಂಡಿತ ಲೂಸಿಂಗ್ನ ಹ್ಯಾಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ನಿಮಗೆ ಈ ಕೈ ಮೂವ್ಮೆಂಟ್ ಅನ್ನೋದೇ ಮಾಡೋಕ್ಕಾಗೋದಿಲ್ಲ. ಆಯಿತಾ, ಫ್ರಂಟಿಗೆ ಈ ಥರ ಮೂವ್ ಮಾಡೋಕ್ಕೆ ಆಗೋದಿಲ್ಲ ಕೈ ಅನ್ನೋದು. ಹಾಗಾಗಿ ನಿಮಗೆ ಬೇಗ ಬ್ಲೌಸು ಹಾಳಾಗ್ಬಿಡುತ್ತೆ. ಇದಂತೂ ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ. ನಿಮಗೆ ಸ್ವಲ್ಪ ಲೂಸಿಂಗ್ ಇಲ್ಲ ಅಂದರೆ ನಿಮಗೆ ಈ ಒಂದು ಶೋಲ್ಡರ್ ಹತ್ರ ಬಟನ್ ಹಾಕಿರೋದ್ರ ನಿಮಗೆ ಬ್ಲೌಸ್ ಅನ್ನೋದು ಬೇಗನೆ ಹಾಳಾಗ್ಬಿಡುತ್ತೆ. ನಿಮಗೆ ಲೈಫ್ ಬರಬೇಕಂದ್ರೆ ಅಟ್ಲೀಸ್ಟ್ ನೀವು 1/4 ಇಂಚಷ್ಟು ನಿಮಗೆ ಕಂಫರ್ಟಬಲ್ ಆಗಿ ಕೈ ಫ್ರಂಟ್ ವರ್ಡ್ಗೆ ಮೂವ್ ಮಾಡೋಕ್ಕಾದರೂ ನಿಮಗೆ ಆಗಬೇಕು. ಇಲ್ಲಾಂದರೆ ನಿಮಗೆ ಬಟನ್ ಅನ್ನೋದು ಕಿತ್ಕೊಳ್ತಾ ಇರುತ್ತೆ. ಹಾಗಾಗಿ ನೀವು ಸ್ವಲ್ಪ ಇಲ್ಲಿ ಬಟನ್ನ ಕೊಡೋದಾದರೆ ನೀವು ಸ್ವಲ್ಪ 1/4 ಇಂಚ್ ಲೂಸಿಂಗ್ನ ಆ್ಯಡ್ ಮಾಡ್ಕೊಳ್ಳೇಬೇಕಾಗುತ್ತೆ, ಅದು ಕಂಪಲ್ಸರಿ ಆಗಿರುತ್ತೆ. ನೋಡಿ ನಾನಿಲ್ಲಿ 7 ಮುಕ್ಕಾಲ್ನ ಮಾರ್ಕಿಂಗ್ ಅನ್ನೋದು ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಡೋರಿನ ಕೊಡ್ತಿದ್ದೀನಿ, ಹಾಗಾಗಿ ನಾನು ಇಲ್ಲಿ ಲೂಸಿಂಗ್ನ ಯಾವುದೇ ಥರ ಲೂಸಿಂಗ್ನ ಆ್ಯಡ್ ಮಾಡ್ಕೊಳ್ತಾ ಇಲ್ಲ, ನಾನಿಲ್ಲಿ ಡೋರಿನ ಕಟ್ತಾ ಇದ್ದೀನಿ. ಹಾಗಾಗಿ ಓಕೆನಾ, ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನೋಡಿ 7 ಮುಕ್ಕಾಲು ಸೇಮ್ ಇಲ್ಲೂ ಕೂಡ ನಾನು ಆ್ಯಡ್ ಮಾಡ್ಕೊಳ್ತೀನಿ. ಈಗ ನೀವೇನಾದರೂ ಬಟನ್ ಕೊಡ್ತೀನಿ ಅಂದರೆ ನೀವು 1/4 ಇಂಚಿಂದ 1/2 ಇಂಚ್ ಕಂಪಲ್ಸರಿ ಲೂಸಿಂಗ್ನ ತೊಗೊಳ್ಳಿ, ಆವಾಗಲೇ ನಿಮಗೆ ಇಲ್ಲಿ ಕಂಫರ್ಟಬಲ್ ಬರುತ್ತೆ. ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ. ಇಲ್ಲ ನೀವು ಡೋರಿನ ಕಟ್ತಿದ್ದೀನಿ ನಾನು ಅಂದರೆ ನೀವು 7.5 ತೊಗೊಂಡ್ರೂ ಸಾಕಾಗುತ್ತೆ. ಓಕೆನಾ, ನೀವು 7.5 ತೊಗೊಂಡ್ರು ಖಂಡಿತವಾಗೂ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರೋಲ್ಲ. ಡೋರಿ ಕೊಟ್ಟಾಗ ನೀವು 14.5 ನಿಮಗೆ ಶೋಲ್ಡರ್ ಬರ್ತಿದೆ ಅಂದ್ರೂ ನೀವು 7.5 ತೊಗೊಂಡ್ರೆ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ಮು ಬರೋದಿಲ್ಲ ಡೋರಿ ಕಟ್ತೀನಿ ಅಂದರೆ. ಇಲ್ಲ ಅಂದರೆ ನೀವು ಕಂಪಲ್ಸರಿ ಲೂಸಿಂಗ್ನ ತೊಗೋಬೇಕಾಗುತ್ತೆ. ನೋಡಿ ಈಗ ನಾನು 7.5 ತೊಗೊಂಡಿದ್ದೀನಿ. ಸೊ ಇದನ್ನು ಇಲ್ಲೂ ಕೂಡ 7.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಡೋರಿ ಕಟ್ತಿದ್ದೀನಲ್ಲ, ಹಾಗಾಗಿ ನಾನು 7.5ನೇ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲೂ ಕೂಡ 7.5ಗೆ ಒಂದು ಮಾರ್ಕ್ನ ಮಾಡಿಕೊಂಡೆ. ಇಲ್ಲಿ ನಾನು ಸ್ಲೋಪ್ನ ಕೊಡ್ತಿದ್ದೀನಿ. ಇದು ಕೂಡ ಅಷ್ಟೇ, ನಿಮ್ಮ ಶೋಲ್ಡರು ಇದು ಕೂಡ ಕಮೆಂಟ್ ಮಾಡ್ತೀರಾ ಶೋಲ್ಡರ್ ಸ್ಲೋಪ್ ಎಷ್ಟು ಕೊಡಬೇಕು, ಈ ಸೈಜ್ ಬ್ಲೌಸ್ ಇದೆ ನಾವು ಎಷ್ಟು ಕೊಡಬೇಕು ಅಂತ. ಇದು ನಿಮ್ಮ ಶೋಲ್ಡರ್ ಮೇಲೆ ಡಿಪೆಂಡ್ ಆಗುತ್ತೆ. ಶೋಲ್ಡರ್ ನೀವು ವಿಡ್ತನ್ನು ಜಾಸ್ತಿ ತೊಗೊಳ್ತಾ ಇದ್ದರೆ ಶೋಲ್ಡರ್ ಸ್ಲೋಪ್ನ ನೀವು 1/2 ಇಂಚು, 3/4 ಇಂಚು, 1 ಇಂಚ್ವರೆಗೂ ತೊಗೋಬೇಕಾಗುತ್ತೆ. 3/4 ಇಂಚು, 1 ಇಂಚ್ವರೆಗೂ ತೊಗೊಳ್ಳಿ. ಶೋಲ್ಡರ್ ಜಾಸ್ತಿ ಇಡ್ತಿದ್ದೀನಿ ಅಂದರೆ, ಶೋಲ್ಡರ್ ಕಡಿಮೆ ಮಾಡಿದ್ದೀನಿ ನಾನು, ನಮಗೆ 2 ಇಂಚ್ ರೆಡಿ ಬೇಕು ಸಾಕು, ಇಲ್ಲ 2.5 ರೆಡಿ ಸಾಕು ಅಂದರೆ ನೀವು ಜಸ್ಟ್ ಒಂದು 1/2 ಇಂಚಷ್ಟು ಶೋಲ್ಡರ್ ಸ್ಲೋಪ್ನ ತೊಗೊಳ್ಳಿ, ಸಾಕಾಗುತ್ತೆ. ನೋಡಿ ನಾನಿಲ್ಲಿ ಕೊಡ್ತಾ ಇರೋದು ಜಸ್ಟ್ 1/2 ಇಂಚು. ನನಗಿಲ್ಲಿ ಶೋಲ್ಡರ್ನ ನಾನು ಜಾಸ್ತಿ ಇಡ್ತಾ ಇಲ್ಲ, ಶೋಲ್ಡರು 2 ಇಂಚಸ್ ಅಷ್ಟೇ ಇಡ್ತಾ ಇದ್ದೀನಿ. ಹಾಗಾಗಿ ನಾನಿಲ್ಲಿ 1/2 ಇಂಚಿನ ಶೋಲ್ಡರ್ ಸ್ಲೋಪ್ಗೆ ತೊಗೊಂಡಿದ್ದೀನಿ. ಆಯಿತಾ, ಇಲ್ಲಿಂದ ನೋಡಿ ನಾನಿಲ್ಲಿ 2.25 ಇಂಚನ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ರೆಡಿ ಅನ್ನೋದು 2 ಇಂಚ್ ಬರುತ್ತೆ. ಉಳಿದಿದ್ದನ್ನು ನಾನು ನೆಕ್ ವಿಡ್ತಿಗೆ ತೊಗೊಳ್ತಾ ಇದ್ದೀನಿ. ನೋಡಿ 4.25 ನನಗೆ ನೆಕ್ ವಿಡ್ತ್ ಬರ್ತಿದೆ. ಸೊ ಇಲ್ಲಿಂದ ಶೋಲ್ಡರ್ ಸ್ಲೋಪ್ನ ಕೊಡ್ತೀನಿ ಈ ರೀತಿ. ನಿಮ್ಗೆ ಇವಾಗ ಶೋಲ್ಡರು ಜಾಸ್ತಿ ಬೇಕು, ನಿಮಗೆ ಒಂದು 3 ಇಂಚು, 3.5 ಇಂಚ್ ಶೋಲ್ಡರ್ ಬೇಕು ಅಂದರೆ ನೀವು ಇಲ್ಲಿ 3/4 ಇಂಚಿಂದ 1 ಇಂಚ್ವರೆಗೂ ಡೌನಿಂಗ್ ತೊಗೊಳ್ಳಿ, ನಿಮಗೆ ಕರೆಕ್ಟಾಗಿ ಶೋಲ್ಡರ್ ಸ್ಲೋಪ್ ಅನ್ನೋದು ಮ್ಯಾಚ್ ಆಗುತ್ತೆ. ಈಗ ಇಲ್ಲಿಂದ ಎಷ್ಟು ಮಾರ್ಕ್ ಮಾಡ್ಕೋಬೇಕು ಈ ಒಂದು ಆರ್ಮೋಲ್ ಡೌನಿಂಗ್ ಅನ್ನೋದು ನೋಡೋಣ. ನಾನು ಫಸ್ಟು ಚೆಸ್ಟ್ನ ಮಾರ್ಕ್ ಮಾಡ್ಕೊಳ್ತೀನಿ. ಚೆಸ್ಟ್ನ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಆರ್ಮೋಲ್ ಡೌನಿಂಗ್ನ ಕೊಡಬೇಕಾಗತ್ತೆ. ಈಗ ಚೆಸ್ಟ್ನ ಮೆಷರ್ಮೆಂಟ್ ಮಾಡ್ಕೊಳ್ಳೋಣ. ನೋಡಿ ಚೆಸ್ಟ್ನ ಮೆಷರ್ಮೆಂಟ್ ಮಾಡ್ಕೊಳ್ಳೋಕ್ಕೆ ನೀವು ಈ ಉಕ್ಪಟ್ಟಿ ಕಡೆಯಿಂದ ಈ ಆರ್ಮೋಲ್ ಕಡೆಗೆ ಈ ರೀತಿ ಮಾರ್ಕ್ನ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಮಾರ್ಕ್ನ ಮಾಡ್ಕೊಂಡಾಗ ನಿಮ್ಗೆ ಎಷ್ಟು ಬರ್ತಿದೆ, ಇಲ್ಲಿ 8 ಇಂಚಸ್ ಬರ್ತಿದೆ. ಅಂದರೆ ಇದು ಅವರು ಇನ್ನೂ ಸ್ವಲ್ಪ ಲೂಸಿಂಗ್ ಮಾಡೋಕ್ಕೆ ಹೇಳಿದ್ರು, ಇದು ಸ್ವಲ್ಪ ಟೈಟ್ ಇದೆ ಬ್ಲೌಸು ಅಂತ. ನಮಗೆ ಆವಾಗ ನೋಡಿ ಇದು 8 ಇಂಚ್ ಬರ್ತಿದೆ, ಆರ್ಮೋಲ್ ಹತ್ರ 8 ಇಂಚ್ ಬರ್ತಿದೆ. ಅಪ್ಪರ್ ಚೆಸ್ಟು, ಮಿಡ್ಲ್ ಚೆಸ್ಟ್ ಬಂದು ಫುಲ್ ಬಸ್ಟ್ ಬಂದು ನೋಡಿ 9 ಇಂಚ್ ಬರ್ತಿದೆ. ಅಂದರೆ ಇದು 32 ಸೈಜ್ ಬ್ಲೌಸು. ಅಪ್ಪರ್ ಚೆಸ್ಟ್ ಬಂದು 32, ಮಿಡ್ಲ್ ಚೆಸ್ಟ್ ಬಂದು ಅಂದರೆ ಫುಲ್ ಬಸ್ಟ್ ಬಂದು 36. ಓಕೆನಾ, ಅಪ್ಪರ್ ಚೆಸ್ಟ್ ಬಂದು 32 ನೋಡಿ 8 ಇಂಚ್ ಬರ್ತಿದೆ ಅಪ್ಪರ್ ಚೆಸ್ಟು. ಫುಲ್ ಬಸ್ಟ್ ಬಂದು ಇವ್ರಿಗೆ 9 ಇಂಚ್ ಇದೆ. ಈ ರೀತಿ ಮಾರ್ಕ್ನ ಮೆಷರ್ಮೆಂಟ್ನ ತೊಗೋಬೇಕಾಗುತ್ತೆ. ನೋಡಿ ಅಪ್ಪರ್ ಚೆಸ್ಟ್ ಬಂದು 32, ನಿಮಗೆ ಫುಲ್ ಬಸ್ಟ್ ಬಂದು 36 ಇದೆ. ಸೊ ನಿಮಗೆ ಅಪ್ಪರ್ ಚೆಸ್ಟ್ಗೆ ನಾನಿಲ್ಲಿ ಲೂಸಿಂಗ್ನ ಆ್ಯಡ್ ಮಾಡ್ತಿರೋದು. ನೋಡಿ ಇದು ಡೌಟ್ ಕೇಳಿದ್ದೀರಾ, 3 ಇಂಚಸ್ ಯಾಕೆ ಲೂಸಿಂಗ್ನ ಆ್ಯಡ್ ಮಾಡಬೇಕು ಅಂತ. ಈಗ ನಮಗೆ ಏನಾಗುತ್ತೆ ಅಂದರೆ ಫುಲ್ ಶೋಲ್ಡರ್ ಮೆಷರ್ಮೆಂಟ್ನ ತೊಗೊಂಡಿರ್ತೀವಿ ನಾವಿಲ್ಲಿ. ಇಲ್ಲಿ ನಮಗೆ ಲೂಸಿಂಗ್ನ ಆ್ಯಡ್ ಮಾಡಬೇಕು. ನಾನಿಲ್ಲಿ ಜಸ್ಟು 2.5 2.5 ಇಂಚ್ನ ಲೂಸಿಂಗ್ನ ಆ್ಯಡ್ ಮಾಡ್ತಾಯಿದ್ದೀನಿ ಟೋಟಲ್ಗೆ. ಓಕೆನಾ, ಟೋಟಲ್ಗೆ 2.5ನ ಆ್ಯಡ್ ಮಾಡ್ತೀನಿ. ಅವಾಗ ಎಷ್ಟಾಯ್ತು ನನಗೆ 34.5 ನನಗೆ ಅಪ್ಪರ್ ಚೆಸ್ಟು
ಅಪ್ಪರ್ ಚೆಸ್ಟು ಬರುತ್ತೆ. 34.5 ಬಂದಾಗ ಅದನ್ನು ನೋಡಿ ಡಿವೈಡೆಡ್ ಬೈ ಮಾಡ್ಕೊಳ್ಳಿ. ನೋಡಿ 34.5 ಡಿವೈಡೆಡ್ ಬೈ 4 ಮಾಡ್ಕೊಳ್ಳಿ. ಎಷ್ಟು ಬಂತು ನೋಡಿ 8.62 ಬಂದಿದೆ. ಓಕೆನಾ, 8.6ಗೆ ಇಲ್ಲಿ ಮಾರ್ಕ್ನ ಮಾಡ್ಕೊಳ್ಳಿ. ಇಲ್ಲಿಂದ 8.6ಗೆ ಮಾರ್ಕ್ನ ಮಾಡ್ಕೊಳ್ಳಿ. ಅಂದರೆ 8.5ಗಿಂತ ಒಂದು ಲೈನ್ ಜಾಸ್ತಿ ಮಾಡ್ಕೊಳ್ಳಿ. ಇಲ್ಲಿಂದ 2 ಇಂಚಸ್ಸು ಎಕ್ಸ್ಟ್ರಾ ಮಾರ್ಜಿನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಈಗ ಇಲ್ಲಿ ಯಾಕೆ ನಾವು ಲೂಸಿಂಗ್ನ ಆ್ಯಡ್ ಮಾಡ್ಕೋಬೇಕು ಅಂತ, ಇಲ್ಲ ಅಂದರೆ ನಮ್ಗೆ ಈಗ ನೋಡಿ, ಈಗ ಆರ್ಮೋಲ್ ಡೌನಿಂಗ್ ತೊಗೊಳ್ತೀವಿ ನಾವು. ಆರ್ಮೋಲ್ ಡೌನಿಂಗಲ್ಲಿ ನೋಡಿ ಇವಾಗ ನಾವು 8 ಇಂಚಸ್ ಅಷ್ಟೇ, ಇಲ್ಲಿ ಎಷ್ಟಿದೆ 8 ಇಂಚಸ್ ನಮಗೆ ಬ್ಲೌಸು ಮೆಷರ್ಮೆಂಟು ಬೇಕು. ಅಂದರೆ ಜಸ್ಟ್ ಮೆಷರ್ಮೆಂಟು 32ಗೆ ನಾವಿಲ್ಲಿ ಮಾರ್ಕ್ ಮಾಡಿಕೊಂಡ್ರೆ ನಮ್ಗೆ ಆರ್ಮೋಲ್ ಡೌನಿಂಗ್ ಅನ್ನೋದು ತಗೊಳ್ಳೋಕ್ಕೆ ಬರಲ್ಲ. ಯಾಕೆ ಬರಲ್ಲ, ನಮ್ಗೆ ಇದು ಬೋಟ್ ನೆಕ್ ಆಗಿರುತ್ತೆ. ನಮಗೆ ಆರ್ಮೋಲ್ ಅನ್ನೋದು ಲೆಂತ್ ಬರುತ್ತೆ, ವಿಡ್ತ್ ಬರಲ್ಲ. ವಿಡ್ತ್ ಕಡಿಮೆ ಬರುತ್ತೆ, ಇಲ್ಲಿ ಲೆಂತ್ ಜಾಸ್ತಿ ಬರುತ್ತೆ. ಇಲ್ಲಿ ಲೆಂತ್ ಜಾಸ್ತಿ ಬಂದಾಗ ನಮ್ಗೆ ಇಲ್ಲಿ ವಿಡ್ತ್ ಬರೋದಿಲ್ಲ, ಕಡಿಮೆ ಬರುತ್ತೆ ಬೋಟ್ ನೆಕ್ಗಳಲ್ಲಿ. ಹಾಗಾಗಿ ನಮಗೆ ಕೈ ಅನ್ನೋದು ಮೂವ್ಮೆಂಟ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ನಾವಿಲ್ಲಿ ಲೂಸಿಂಗ್ ಅನ್ನೋದು ಕಂಪಲ್ಸರಿ ಆ್ಯಡ್ ಮಾಡಬೇಕಾಗತ್ತೆ. ಇದು ಎಲ್ಲ ಬ್ಲೌಸ್ಗಳಿಗೂ ಅಷ್ಟೇ. ನಿಮಗೆ ನೋಡಿ ನಿಮ್ಮ ಒಂದು ಚೆಸ್ಟ್ ಹೆವಿ ಇತ್ತು ಅಂದರೆ ನೀವು ಸ್ವಲ್ಪ 3 ಇಂಚಸ್ವರೆಗೂ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ನಾರ್ಮಲ್ ಚೆಸ್ಟ್ ಅಂದರೆ ನೀವು 2 ಇಂಚಸ್ನ ಆ್ಯಡ್ ಮಾಡ್ಕೊಳ್ಳಿ. ಮೀಡಿಯಮ್ ಅಂದರೆ 2.5 ಇಂಚಸ್ನ ಆ್ಯಡ್ ಮಾಡ್ಕೊಳ್ರಿ. ಚೆಸ್ಟಿಗೆ ಫುಲ್ಲು ಚೆಸ್ಟಿಗೆ ನೀವು ಅದನ್ನ ಆ್ಯಡ್ ಮಾಡಿಕೊಂಡು ಆಮೇಲೆ ಡಿವೈಡೆಡ್ ಬೈ 4 ಮಾಡ್ಕೊಳ್ಳಿ. ನಿಮಗೆ ಅವಾಗ ನೀಟಾಗಿ ಸೆಟ್ ಆಗುತ್ತೆ. ಓಕೆನಾ, ಈಗ ನೋಡಿ ಇದೆಷ್ಟು 34.5. ಇದನ್ನು ಡಿವೈಡೆಡ್ ಬೈ 6 ಮಾಡ್ಕೊಳ್ಳಿ. ಈಗ ನಮ್ಗೆ ಫುಲ್ ಎಷ್ಟು ಬಂತು 34.5 ಬಂದಿದೆ ಅಪ್ಪರ್ ಚೆಸ್ಟು. ಓಕೆನಾ, ಅಪ್ಪರ್ ಚೆಸ್ಟಿಗೆ 34.5 ಬಂದಿದೆ. ಇದನ್ನು ಡಿವೈಡೆಡ್ ಬೈ 6 ಮಾಡ್ಕೊಂಡಾಗ ನಮಗೆ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ. ನೋಡಿ ಎಷ್ಟು ಬರ್ತಿದೆ, 5.25 ಬರ್ತಿದೆ. ಓಕೆನಾ, 5.25ನ ನಾವಿಲ್ಲಿ ಶೋಲ್ಡರ್ ಡೌನಿಂಗ್ಗೆ ತಗೋಬೇಕಾಗತ್ತೆ. ನೋಡಿ ಈ ರೀತಿ. ನೋಡಿ 5.25ನ ಮಾರ್ಕ್ ಮಾಡ್ಕೊಳ್ಳೋಣ. 5.25ಗೆ ನಮಗೆ ಶೋಲ್ಡರ್ ಅಟ್ಯಾಚ್ಗೂ ಬೇಕಾಗುತ್ತಲ್ಲ, 5.25 6.25ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಶೋಲ್ಡರ್ ಅಟ್ಯಾಚ್ಗೆ 1/2 ಇಂಚ್ ಸೇರಿಸಿ ನಾನಿಲ್ಲಿ ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೂ ಕೂಡ ಸೇಮ್ ಅದೇ ರೀತಿ ಮಾರ್ಕ್ನ ಮಾಡ್ಕೊಳ್ಳೋಣ. ನೋಡಿ 6.25ಗೆ ಮಾರ್ಕ್ ಅನ್ನೋದು ಮಾಡ್ಕೊಂಡಿದ್ದೀನಿ ನಾನು. ಇಲ್ಲ ನೀವು 5.25ಗೆ ಮಾರ್ಕ್ ಮಾಡ್ಕೊಳ್ತೀನಿ ಅಂದರು ಮಾರ್ಕ್ ಮಾಡ್ಕೊಂಡು ನೋಡಿ. ಆಗ ನಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ ಸ್ವಲ್ಪ ಟೈಟ್ ಬರುತ್ತೆ. ಹಾಗಾಗಿ 1/2 ಇಂಚ್ ನಾವು ಸ್ಟಿಚಿಂಗಿಗೆ ಬಿಟ್ಟು ನಾವಿಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಅಂದರೆ ನಮ್ಗೆ ಆರ್ಮೋಲ್ ಲೂಸಿಂಗ್ ಎಷ್ಟಿದೆ ಅಂತ ಚೆಕ್ ಮಾಡಿಕೊಂಡು ಆಮೇಲೆ ನಾವು ಚೇಂಜಸ್ನ ಮಾಡ್ಕೊಳ್ಳೋಣ. ನಾನು ಇಲ್ಲಿ 1/2 ಇಂಚು ಎಕ್ಸ್ಟ್ರಾ ಸೇರಿಸಿದ್ದೀನಿ. ಇಲ್ಲಿ ನೋಡಿ 7.5ಗೆ ಮಾರ್ಕ್ ಮಾಡ್ಕೊಂಡಿದ್ನಲ್ಲ, ಇಲ್ಲಿ ಒಂದು 1/2 ಇಂಚು ಒಳಗಡೆಗೆ ಮಾರ್ಕ್ ಮಾಡ್ತೀನಿ. ಇಲ್ಲಿಂದ 1/2 ಇಂಚ್ ಒಳಗಡೆಗೆ ಮಾರ್ಕ್ ಮಾಡಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಇಲ್ಲಿ ಈ ರೀತಿ ಇಲ್ಲಿ 1/2 ಇಂಚ್ ಇಲ್ಲಿ ಏನು ತೊಗೊಂಡಿದ್ದೀನೋ ಇಲ್ಲಿಗೊಂದು ಲೈನ ಹಾಕ್ಕೊಳ್ಳೋಣ. ನೋಡಿ ಇಲ್ಲಿ ಈ ರೀತಿ ಹಾಕ್ಕೊಂಡು ಈಗ ಇಲ್ಲಿ ಮಿಡ್ಲಿಗೆ ಒಂದು ನೋಡಿ ಇಲ್ಲಿಂದ ನೀಟಾಗಿ ಟೇಪ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ. ಟೇಪ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಈ ಕವ್ ಸ್ಕೇಲ್ನ ಯೂಸ್ ಮಾಡಿಕೊಂಡು ಒಂದು ನೀಟಾಗಿ ಶೇಪ್ ಅನ್ನೋದನ್ನು ಡ್ರಾ ಮಾಡೋಣ. ನೋಡಿ ಈ ರೀತಿ ಡ್ರಾ ಮಾಡ್ಕೋಬೇಕಾಗತ್ತೆ. ಈ ರೀತಿ ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು ವೇಸ್ಟ್ನ ಮೆಷರ್ಮೆಂಟ್ ತೊಗೊಳ್ತೀನಿ. ಅಳತೆ ಬ್ಲೌಸ್ನ ಯೂಸ್ ಮಾಡಿಕೊಂಡು ನೋಡಿ ವೇಸ್ಟ್ನ ಮೆಷರ್ಮೆಂಟ್ ತೊಗೊಳಕ್ಕೆ ಬ್ಲೌಸ್ನ ತೊಗೊಳ್ಳಿ. ಈ ಒಂದು ಐಪಟ್ಟಿನ ಬಿಟ್ಬಿಡಿ. ಐಪಟ್ಟಿನ ಬಿಟ್ಬಿಟ್ಟು ಟೇಪ್ನ ಮತ್ತು ಬ್ಲೌಸ್ನ ಎರಡನ್ನೂ ಈ ರೀತಿ ಟೈಟಾಗಿ ಇಟ್ಕೊಳ್ತಾ ಬರಬೇಕಾಗತ್ತೆ. ನೋಡಿ ಇಲ್ಲಿ 29 ಬಂದಿದೆ. 29ನ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. 29.5 ಬಂದಿದೆ ವೇಸ್ಟು. 29.5 ಬಂದಿದೆ. ನೋಡಿ 29.5 ಡಿವೈಡೆಡ್ ಬೈ 4 ಮಾಡ್ಕೊಳ್ಳೋಣ. ಎಷ್ಟು ಬರ್ತಿದೆ ನೋಡಿ 7.3 ಬರ್ತಿದೆ. 7.3ನ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. 7.3ನ ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. 7.3 ಅಂದರೆ ನಿಮಗೆ 7.25 ಬರುತ್ತೆ. 7.25ಗೆ ಒಂದು ಮಾರ್ಕ್ ಮಾಡ್ತೀನಿ. 1 ಇಂಚು ಡಾಟಿಗೋಸ್ಕರ, 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಈ ರೀತಿ ಮಾರ್ಕ್ನ ಮಾಡ್ಕೊಳ್ತೀನಿ. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸ್ತಾ ಒಂದು ಲೈನ್ನ ಹಾಕ್ಕೊಳ್ಳೋಣ. ನೋಡಿ ಈ ರೀತಿ ಇಲ್ಲಿ 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತಗೊಳ್ತಾ ಇದ್ದೀನಿ ನಾನು. ಈ ರೀತಿ 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ತೀನಿ. ಇಷ್ಟು ನಮಗೆ ಚೆಸ್ಟು ಮತ್ತು ವೇಸ್ಟ್ ಲೈನು. ಸೊ ಈಗ ನಾನು ಡೀಪ್ನ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ ಡೀಪ್ನ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ನಾನು ಇಲ್ಲಿಂದ 3 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ತೀನಿ. 3 ಇಂಚಸ್ಗೆ ಒಂದು ಮಾರ್ಕ್ನ ಮಾಡಿ ಇದೆಷ್ಟಿದೆ ನೋಡಿ 4.25. ಇಲ್ಲೂ ಕೂಡ 4.25ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿ ಬೋಟ್ ನೆಕ್ ಶೇಪ್ನ ಡ್ರಾ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ಬೋಟ್ ನೆಕ್ ಶೇಪ್ನ ಡ್ರಾ ಮಾಡಿ ನಾನಿಲ್ಲಿ ಡೋರಿ ಇಡ್ತಿದ್ದೀನಿ. ಡೋರಿ ಇಡೋದಕ್ಕೋಸ್ಕರ ನಾನಿಲ್ಲಿ ನೋಡಿ ಇಲ್ಲಿಂದ ಜಸ್ಟ್ ಒಂದು 1/2 ಇಂಚಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ಇಲ್ಲಿ ಕೆಳಗಡೆ ಡೀಪ್ನ ಮಾರ್ಕ್ ಮಾಡ್ಕೊಳ್ತೀನಿ.
ಮೆಷರ್ಮೆಂಟ್ ಬ್ಲೌಸ್ನ ತೊಗೊಳ್ಳಿ, ಡೀಪ್ನ ಮಾರ್ಕ್ ಮಾಡ್ಕೊಳ್ಳೋಕ್ಕೆ. ಈ ಪಟ್ಟಿ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ 4 ಇಂಚಸ್ ಇದೆ. 4 ಇಂಚಸ್ಗೆ ನಾವು 3/4 ಇಂಚನ್ನ ಆ್ಯಡ್ ಮಾಡ್ಕೊಳ್ಳೋಣ. ಅಂದರೆ 1/2 ಇಂಚ್ ಇಲ್ಲಿ ಮಾರ್ಜಿನ್ಗೋಸ್ಕರ, 1/4 ಇಂಚ್ ಇಲ್ಲಿ ನಾವೇನು ಪೈಪಿಂಗು ಕ್ಯಾನ್ವಾಸ ಏನು ಅಟ್ಯಾಚ್ ಮಾಡಿದ್ರು ನಮಗೆ 1/4 ಇಂಚಷ್ಟು ಬೇಕಾಗುತ್ತೆ. 1/4 ಇಂಚಸ್ಸು 4 3/4 ಬಿಟ್ಟು ಉಳಿದಿದ್ದನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಈಗ ನೋಡಿ ಡೀಪ್ಗೆ ನಮಗೆ 6.5 ಬರುತ್ತೆ. ನಾನಿಲ್ಲಿ ಟ್ರಯಾಂಗಲ್ ಶೇಪ್ನ ಕೊಡೋಣ ಅಂದ್ಕೊಂಡಿದ್ದೀನಿ. 4 ಇಂಚಸ್ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ. ನೆಕ್ ಬಿಡ್ತು ಬಾಟಮಲ್ಲಿ 4 ಇಂಚಸ್ಸು. ನಿಮಗೆ ಡೀಪ್ ಜಾಸ್ತಿ ಬೇಕಂದರೆ ನೀವು ಡೀಪ್ ಜಾಸ್ತಿನೂ ತೊಗೋಬೋದು. ಡೀಪ್ ವಿಡ್ತ್ ಜಾಸ್ತಿ ಬೇಕಂದರೆ ವಿಡ್ತ್ ಜಾಸ್ತಿನೂ ತೊಗೊಳ್ಳಿ. ನಾನಿಲ್ಲಿ 4 ಇಂಚ್ ತೊಗೊಂಡಿದ್ದೀನಿ. ನಾನಿಲ್ಲಿ ಟ್ರಯಾಂಗಲ್ ಶೇಪ್ನ ಕೊಡಬೇಕು ಅಂದ್ಕೊಂಡಿದ್ದೀನಿ. ಇಲ್ಲಿಂದ ನೋಡಿ 4.25 ಮಾರ್ಕ್ ಮಾಡ್ಕೊಳ್ಳೋಣ. ಟ್ರಯಾಂಗಲ್ ಶೇಪ್ನ ಈ ರೀತಿ ಟ್ರಯಾಂಗಲ್ ಶೇಪ್ನ ಕೊಡ್ತೀನಿ. ನೆಕ್ಗೆ ಈ ರೀತಿ ಟ್ರಯಾಂಗಲ್ ಶೇಪ್ನ ಕೊಟ್ಟು ನಾನಿಲ್ಲಿ ನೋಡಿ ಈ ಬಾರ್ಡ್ರ್ ಏನಿದೆಯೋ ಡಬಲ್ ಬಾರ್ಡ್ರ್ ಬಂದಿದೆ ನನಗೆ ಹ್ಯಾಂಡ್ಸ್ಗೆ ಮತ್ತು ಸೈಡ್ಗೆ. ಒಂದು ಬಾರ್ಡ್ರನ್ನ ನಾನು ಇಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಳ್ತೀನಿ. ಓಕೆನಾ? ಈ ರೀತಿ ನಾನು ಬ್ಲೌಸ್ನ ರೆಡಿ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಈಗ ನೋಡಿ ನಿಮಗಿಲ್ಲಿ ಡೋರಿ ಅಟ್ಯಾಚ್ ಮಾಡಬೇಕಾಗತ್ತೆ. ನೀವಿಲ್ಲಿ ಡೋರಿ ಅಟ್ಯಾಚ್ ಮಾಡಿದಾಗ ನಿಮಗೆ ಏನಾಗುತ್ತೆ, ಇಲ್ಲಿ ಲೂಸಿಂಗ್ ಅನ್ನೋದು ಬೇಕಾಗುತ್ತೆ. ಇಲ್ಲಾಂದರೆ ನಮಗೇನಾಗುತ್ತೆ, ಇಲ್ಲಿ ಬಟ್ಟೆ ಇಂಚ್ಕೊಳ್ಳೋ ಚಾನ್ಸಸ್ ಬರುತ್ತೆ. ಹಾಗಾಗಿ ನೀವು ಲೂಸಿಂಗ್ ಕಂಪಲ್ಸರಿ ಆ್ಯಡ್ ಮಾಡಿ. ಡೋರಿ ಆದರೆ ನಾವು ಅಡ್ಜಸ್ಟಬಲ್ ಆಗಿ ಕಟ್ಕೋಬೋದು. 1 ಇಂಚಷ್ಟು ಗ್ಯಾಪ್ ಬಿಟ್ಟು, ಇಲ್ಲ 1.5 ಇಂಚಷ್ಟು ಗ್ಯಾಪ್ ಬಿಟ್ಟು ನಾವು ಇಲ್ಲಿ ಕಟ್ಕೋಬೋದು ಡೋರಿನ. ಹಾಗೆ ನೀವು ಬಟನ್ಗೆ ಮತ್ತು ಉಪ್ಪು ಕೊಟ್ಟಾಗ ಆಗೋದಿಲ್ಲ. ನಮಗೆ ಫಿಕ್ಸ್ ಬರಬೇಕು, ಒಂದಕ್ಕೊಂದು ಟಚ್ ಆಗಬೇಕು ಇಲ್ಲಿ. ಆವಾಗಲೇ ನಮಗೆ ಬಟನ್ ಅದು ಕಂಫರ್ಟಬಲ್ ಆಗಿ ಕೂತ್ಕೊಳ್ಳುತ್ತೆ. ಆವಾಗ ನಮಗೆ ಲೂಸಿಂಗ್ ಅನ್ನೋದು ಕಂಪಲ್ಸರಿ ಬೇಕಾಗುತ್ತೆ. ಸೊ ಇದು ನಿಮಗೆ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಈಗ ಇಲ್ಲಿಂದ ನೋಡಿ ಮಿಡ್ಲಿಗೆ ಒಂದು ಫೋಲ್ಡ್ನ ಮಾಡಿ ಈ ಡಾಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಡಾಟ್ ಲೆಂತ್ ಬಂದು 4 ಇಂಚ್ ಇಡ್ತಿದ್ದೀನಿ. ಡಾಟ್ ವಿಡ್ತ್ ಬಂದು 1 ಇಂಚು. ನೋಡಿ ಆ ಕಡೆ 1/2 ಇಂಚು, ಈ ಕಡೆಗೆ 1/2 ಇಂಚು ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳೋಣ. ಈ ಕಡೆ 1/2 ಇಂಚು, ಆ ಕಡೆ 1/2 ಇಂಚು. ನಿಮಗಿದು ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಡೌಟ್ ಏನಿದ್ರು ಸೊ ಇಷ್ಟು ಬ್ಯಾಕ್ ಪಾರ್ಟು. ಸೊ ಇದರಲ್ಲಿ ನಿಮ್ಗೇನು ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಈಗ ಮಾರ್ಕಿಂಗ್ ಪ್ರಕಾರ ನೀಟಾಗಿ ನಾನಿಲ್ಲಿ ಕಟ್ ಮಾಡ್ತೀನಿ. ನೋಡಿ ಈ ರೀತಿ ನಾನಿಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡ್ಕೊಂಡಿದ್ದೀನಿ. ನಿಮಗೇನಾದರೂ ಇಲ್ಲಿ ಎಕ್ಸ್ಟ್ರಾ ಬಾರ್ಡ್ರ್ ಕೊಟ್ಟು ಬಾಟಮ್ಗೆ ಇಲ್ಲಿ ನಾವು ಪಟ್ಟಿನ ಅಟ್ಯಾಚ್ ಮಾಡಬೇಕು ಅಂದ್ರೂ ನೀವು ಮಾಡ್ಕೋಬೋದು. ಓಕೆನಾ? ಸೊ ಇಲ್ಲಿ ನಾನು ಬ್ಯಾಕ್ ಪಾರ್ಟ್ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಫ್ರಂಟ್ ಪಾರ್ಟಿಗೆ ಬಂದರೆ ಪ್ರಿನ್ಸಸ್ ಕಟ್ ಕೊಡ್ತೀನಿ. ಫ್ರಂಟ್ ಪಾರ್ಟಲ್ಲಿ ಡೀಪ್ ನೆಕ್ನ ಮಾರ್ಕ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಸೊ ಈ ರೀತಿ ನಮಗೆ ಇಲ್ಲಿ ಪಟ್ಟಿಗೆ ಏನು ಮಾರ್ಜಿನ್ ಬಿಡೋ ಅವಶ್ಯಕತೆ ಇಲ್ಲ. ಇದನ್ನ ನೀಟಾಗಿ ಈ ರೀತಿ ಫೋಲ್ಡ್ನ ಮಾಡಿಕೊಂಡು ನಾವಿಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಇಟ್ಟು ನೀವು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ನೋಡಿ ಈಗ ನಮಗೆ ಇಲ್ಲಿ ಸ್ಟ್ರೈಟ್ ಲೈನ್ ಅಂತ ಹಾಕ್ಕೊಳ್ಳೋಣ. ಸೈಡು ಅಷ್ಟೇ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ. ಇಲ್ಲೂ ಕೂಡ ಒಂದು ಸ್ಟ್ರೈಟ್ ಲೈನ್. ನಾನಿಲ್ಲಿ ಪ್ರಿನ್ಸಸ್ ಕಟ್ ಕೊಡ್ತಿದ್ದೀನಿ. ಪ್ರಿನ್ಸಸ್ ಕಟ್ ಜೊತೆಗೆ ಫ್ರಂಟಲ್ಲಿ ಡೀಪ್ ನೆಕ್ನ ಕೊಡ್ತಿದ್ದೀನಿ. ಸೊ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಇಲ್ಲಿ ಆರ್ಮೋಲ್ನ ನಾನು ಚೆಕ್ ಮಾಡ್ಕೊಂಡಿಲ್ಲ. ಒಂದ್ಸಲ ಆರ್ಮೋಲ್ನ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಆರ್ಮೋಲ್ನ ಚೆಕ್ ಮಾಡ್ಕೊಳ್ಳೋದಕ್ಕೆ ಶೋಲ್ಡರ್ ಅಟ್ಯಾಚ್ ಇದೆಯಲ್ಲ ಅಲ್ಲಿಂದ ಟೇಪ್ನ ಈ ರೀತಿ ಪ್ಲೇಸ್ ಮಾಡಿಕೊಂಡು ನಾನು ಆರ್ಮೋಲ್ನ ಚೆಕ್ ಮಾಡಿದ್ರೆ ಹಾಗೆ ಕಟ್ ಮಾಡಿದೆ. ಸೊ ಆರ್ಮೋಲು ಕರೆಕ್ಟಾಗಿ ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಂದ ನಮಗೆ ಏನು ಈ ಶೋಲ್ಡರ್ ಅಟ್ಯಾಚ್ ಆಗಿದೆಯೋ ಇಲ್ಲಿಂದ ನಾನು ಟೇಪ್ನ ಈ ರೀತಿ ಪ್ಲೇಸ್ ಮಾಡಿಕೊಂಡು ನೋಡಿ ನಮಗೆ ಎಷ್ಟು ಬರ್ತಿದೆ, 7.5 ಬರ್ತಿದೆ ಆರ್ಮೋಲು. ನಮಗೆ ಆರ್ಮೋಲ್ ಅವಾಗ ಎಷ್ಟು 15 ಇಂಚಸ್ಸು. ಓಕೆನಾ? ಅದರಲ್ಲಿ ಡಿವೈಡೆಡ್ ಬೈ 2 ಮಾಡಿಕೊಂಡ್ರೆ ನಮಗೆ 7.5 ಬರುತ್ತೆ. ಇಲ್ಲಿ ಚೆಕ್ ಮಾಡ್ಕೊಳ್ಳೋಣ 7.5 ಬರುತ್ತಾ ಅಂತ. ಈ ಶೋಲ್ಡರ್ ಸ್ಲೋಪ್ನ ಕಟ್ ಮಾಡಿಬಿಡ್ತೀನಿ ಫಸ್ಟು. ಯಾಕಂದರೆ ಶೋಲ್ಡರ್ ಸ್ಲೋಪ್ನ ಕಟ್ ಮಾಡಿದ್ದಾದಮೇಲೆ ನಾವು 1/2 ಇಂಚು ಶೋಲ್ಡರ್ ಅಟ್ಯಾಚಿಗೆ ಬಿಟ್ಟು ಉಳಿದಿದ್ದನ್ನು ನಾವು ನೋಡಿ ಶೋಲ್ಡರ್ ಅಟ್ಯಾಚಿಗೆ 1/2 ಇಂಚ್ ಮಾರ್ಜಿನ್ನ ಬಿಟ್ಬಿಡೋಣ. ಈಗ ಚೆಕ್ ಮಾಡ್ಕೊಳ್ಳೋಣ ನಮಗೆ ಎಷ್ಟು ಬೇಕು, 7.5 ಬರುತ್ತಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಟೇಪ್ನ ಮೂವ್ ಮಾಡ್ಕೊಂಡು ಹೋಗ್ವಿ. ನೋಡಿ ಇಲ್ಲಿ ನಾವು ಸ್ಟಿಚ್ ಹಾಕ್ಕೊಳ್ತೀವಲ್ಲ ಇಲ್ಲಿಂದ ನೋಡಿ ನಮಗೆ 1 ಪಾಯಿಂಟು ಕಡಿಮೆ ಬರ್ತಿದೆ 7.5ಗೆ. ಸೊ ನಾನು ಇಲ್ಲಿ 2 ಇಂಚಸ್ಸು ಬಿಟ್ಟಿದ್ದೀನಿ ಎಕ್ಸ್ಟ್ರಾ ಮಾರ್ಜಿನು.
ನಮ್ಗೆ ಹಂಗೂ ಬೇಕು ಅಂದರೆ ನಾವಿಲ್ಲಿ ಒಂಚೂರು ಲೂಸಿಂಗ್ನ ಆ್ಯಡ್ ಮಾಡ್ಕೋಬೋದು. ನೋಡಿ 1 ಪಾಯಿಂಟ್ ಅಷ್ಟೇ ನಮಗೆ ಕಡಿಮೆ ಬರ್ತಿದೆ. 1 ಪಾಯಿಂಟ್ ಹೆಚ್ಚು ಕಮ್ಮಿ ಆದರೆ ಏನು ಪ್ರಾಬ್ಲಮ್ ಆಗಲ್ಲ. ಹಾಗಾಗಿ ಇಲ್ಲಿ ಕರೆಕ್ಟಾಗಿ ನನಗೆ ಆರ್ಮೋಲ್ ಡೌನಿಂಗ್ ಅನ್ನೋದು ಬಂದಿದೆ. ಸೊ ಈಗ ಫ್ರಂಟ್ ಪಾರ್ಟ್ನ ಮಾರ್ಕ್ ಮಾಡ್ಕೊಳ್ತೀನಿ ನಾನು. ಫ್ರಂಟ್ ಪಾರ್ಟ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಶೋಲ್ಡರ್ ಎಷ್ಟು ತೊಗೊಂಡ್ವಿ ನಾವು 7.5 ತೊಗೊಂಡಿದ್ದೀವಲ್ಲ, 7.5ಗೆ ಒಂದು ಮಾರ್ಕ್ನ ಮಾಡ್ತೀವಿ. ಈ 7.5ಯಲ್ಲಿ ಇಲ್ಲಿ ಗಮನ ಕೇಳಿಸ್ಕೊಳ್ಳಿ, ಶೋಲ್ಡರ್ನ ಹೇಗೆ ಮೈನಸ್ ಮಾಡಬೇಕು, ಯಾವ ಸೈಜ್ಗೆ ಎಷ್ಟು ಮೈನಸ್ ಮಾಡಬೇಕು ಅಂತ. ಇಲ್ಲಿ ಸೈಜ್ಗಿಂತೂ ಹೆಚ್ಚಾಗಿ ನೀವೆಷ್ಟು ಡೀಪ್ ಆಗ್ತೀರಾ ಅಂದರೆ ಎಷ್ಟು ಬ್ರಾಡಾಗಿ ಆಗ್ತೀರಾ ಅನ್ನೋದ್ರ ಮೇಲೆ ಈ ಒಂದು ಮೈನಸ್ ಮಾಡೋದು ಮ್ಯಾಟ್ರ್ ಆಗುತ್ತೆ. ಸೊ ನೀವು ಬ್ರಾಡ್ ಕಡಿಮೆ ಆಗ್ತೀನಿ ನಾನು ಅಂದರೆ ನೀವು ಏನು ಮಾಡ್ತೀರಾ, 1 ಇಂಚು 1.25 ಇಂಚು ಅಷ್ಟು ಮೈನಸ್ ಮಾಡ್ಕೊಳ್ಳಿ. ನಾನು ಜಾಸ್ತಿ ಬ್ರಾಡಾಗಿ ಆಗ್ತೀನಿ, ಡೀಪ್ ಅನ್ನೋದು ನನಗೆ ಬ್ರಾಡಾಗಿ ಬರಲಿ ಅಂದರೆ ನೀವು 1.5 ಇಂಚು 1.25 ಇಂಚನ್ನ ನೀವು ಮೈನಸ್ ಮಾಡ್ಕೋಬೋದು. ಸೊ ಅದು ನೀವು ಒಂದು ಬ್ಲೌಸ್ ಹಾಕೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಕಸ್ಟಮರ್ನ ಕೇಳಿ ಬ್ರಾಡಾಗಿ ಬೇಕಾ ಇಲ್ಲ ಸ್ವಲ್ಪ ನೆಕ್ಗೆ ಹತ್ತಿರ ಬೇಕಾ ಅಂತ ಕೇಳ್ಕೊಳ್ಳಿ. ಬ್ರಾಡ್ ಆಗಬೇಕು ಅಂದರೆ ನೀವು ಇಲ್ಲಿ 40 ಸೈಜ್ ಮೇಲೆ ಆದರೆ ನೀವು 1.25 ಇಂಚ್ 2 ಇಂಚನ್ನ ಮೈನಸ್ ಮಾಡ್ಕೊಳ್ಳಿ. ಇಲ್ಲ ನಿಮಗೆ 40 ಸೈಜ್ ಒಳಗಡೆ ಇತ್ತು ಅಂದರೆ ನೀವು 1.5 ಇಂಚನ್ನ ಮೈನಸ್ ಮಾಡ್ಕೊಳ್ಳಿ ಬ್ರಾಡಾಗಿ ಆಗ್ತೀನಿ ಅಂದರೆ. ಇಲ್ಲ ನಮಗೆ ಬ್ರಾಡ್ ಕಡಿಮೆ ಬೇಕು ಅನ್ನೋದಾದರೆ ನೀವು 1 ಇಂಚಷ್ಟನ್ನು ಮೈನಸ್ ಮಾಡ್ಕೊಳ್ಳಿ, ನಿಮಗೆ ಬ್ರಾಡ್ನೆಸ್ ಅನ್ನೋದು ಕಡಿಮೆ ಆಗುತ್ತೆ. ಇದು ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ನೀವು ಬ್ರಾಡು ಜಾಸ್ತಿ ಆಗ್ತೀನಿ, ಡೀಪ್ ಜಾಸ್ತಿ ಆಗ್ತೀನಿ ಅನ್ನೋರಿಗೆ 1.5 ಇಂಚನ್ನ ಮೈನಸ್ ಮಾಡ್ಕೊಳ್ಳಿ. ಸೊ ನಿಮಗೆ ಡೀಪ್ ಕಡಿಮೆ ಆಗ್ತೀನಿ, ಬ್ರಾಡ್ನೆಸ್ ನಮ್ಗೆ ಕಡಿಮೆ ಬೇಕು ಅನ್ನೋರಿಗೆ ನೀವು 1 ಇಂಚನ್ನ ಮೈನಸ್ ಮಾಡ್ಕೊಳ್ಳಿ, ಆಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಇಲ್ಲಿ ನಾನು 1.5 ಇಂಚನ್ನ ಮೈನಸ್ ಮಾಡ್ತಿದ್ದೀನಿ. ಇವರು ಕಸ್ಟಮರ್ ಬ್ರಾಡಾಗಿ ಬ್ಲೌಸ್ನ ವೇರ್ ಮಾಡ್ತಾರೆ, ಹಾಗಾಗಿ 1.5 ಇಂಚನ್ನ ಮೈನಸ್ ಮಾಡ್ಕೊಂಡಿದ್ದೀನಿ. ಈಗ ಎಷ್ಟು ಬರ್ತಿದೆ ನೋಡಿ, ನಮಗೆ ಹತ್ರ ನಮಗೆ 1.5 ಇಂಚು ಮೈನಸ್ ಆದರೆ ನಮಗೆ ನೋಡಿ 6 ಇಂಚು ಬರುತ್ತೆ. ಓಕೆನಾ, 6 ಇಂಚು ಬರ್ತಿದೆ. ಇಲ್ಲಿ 1.5 ಇಂಚು ಮೈನಸ್ ಆಗ್ತೀವಿ. 6 ಇಂಚಲ್ಲಿ ನಾನು 2.25 ಇಂಚು ಶೋಲ್ಡ್ರಿಗೆ ತೊಗೊಳ್ತಿದ್ದೀನಿ. ಬ್ಯಾಕಲ್ಲಿ ಎಷ್ಟು ತೊಗೊಂಡಿದ್ದೀವಿ, 2.25 ತೊಗೊಂಡಿದ್ದೀವಿ. ಫ್ರಂಟಲ್ಲೂ ಕೂಡ ನಾನು 2.25 ತೊಗೊಳ್ತೀನಿ. ಇಲ್ಲಿಂದನೂ 6 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ನಮಗೆ ನೆಕ್ ಬಿಡ್ತಾಗ 3 ಇಂಚಸ್ ಬರ್ತಿದೆ ನೋಡಿ. ಇದು 2.25ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿಂದ 3.25 ಇಂಚು ನಮಗೆ ನೆಕ್ ಬಿಡ್ತ್ ಅನ್ನೋದು ಬರ್ತಿದೆ. ಸೊ ನೆಕ್ ಬಿಡ್ತು 3.25 ಬಂದಿದೆ. ನಮಗೆ ಯಾವುದೇ ರೀತಿ ಇಲ್ಲಿ ಪ್ರಾಬ್ಲಮ್ ಅನ್ನೋದು ಬರಲ್ಲ. 3.25 ಬರ್ತಿದೆ ಪ್ರಾಬ್ಲಮ್ ಆಗ್ಬೋದು ಅಂತ ಖಂಡಿತ ಬರಲ್ಲ. ನೀವು ಡೀಪ್ ಎಷ್ಟು ತೊಗೊಳ್ತೀರಾ ಅಷ್ಟು ಮಾರ್ಕ್ನ ಮಾಡ್ಕೊಳ್ಳಿ. ನಾನಿಲ್ಲಿ 7 ಇಂಚ್ಗೆ ಡೀಪ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೂ ಕೂಡ 3.25 ಇಂಚ್ಗೆ ಒಂದು ಮಾರ್ಕ್ನ ಮಾಡಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ನೀವು ಬ್ರಾಡ್ ಕಡಿಮೆ ಇಡ್ತಿದ್ದೀನಿ ಅಂದರೆ 1 ಇಂಚನ್ನ ಮೈನಸ್ ಮಾಡ್ಕೊಳ್ಳಿ. ಬ್ರಾಡ್ ಜಾಸ್ತಿ ಇಡ್ತಿದ್ದೀನಿ ಅಂದರೆ ನೀವು 1.5 ಇಂಚನ್ನ ಮೈನಸ್ ಮಾಡ್ಕೊಳ್ಳಿ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಾನು. ಇಲ್ಲೂ ಕೂಡ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ ನಾನು. ಇಲ್ಲೂ ಕೂಡ ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಂಡೆ. ನಾನು ಎಷ್ಟು ತೊಗೊಂಡೆ, ಇಲ್ಲಿ ಆರ್ಮೋಲ್ ಹತ್ರ ಫ್ರಂಟಲ್ಲಿ 6.25 ಇಂಚನ್ನ ತೊಗೊಂಡಿದ್ದೀನಿ. ಇಲ್ಲಿ ಶೋಲ್ಡರ್ ಸ್ಲೋಪು ನಾನು ಜಸ್ಟ್ 1/4 ಇಂಚಷ್ಟು ತೊಗೊಳ್ತಾ ಇದ್ದೀನಿ. ಫ್ರಂಟಲ್ಲಿ ಬ್ಯಾಕಲ್ಲಿ 1/2 ಇಂಚ್ ತೊಗೊಳಲ್ಲ, ಇಲ್ಲಿ 1/4 ಇಂಚಷ್ಟೇ ಡೌನಿಂಗ್ನ ತೊಗೊಳ್ತಾ ಇದ್ದೀನಿ. ಇಲ್ಲಿ 6.25 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಆರ್ಮೋಲ್ ಡೌನಿಂಗು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳೋಣ. ಸೊ ಇಲ್ಲಿ ಅವರು ಲೂಸಿಂಗ್ನ ಕೇಳಿದಾರಲ್ಲ, ನಾನಿಲ್ಲಿ 34.5 ನನಗೆ 32 ನಮಗೆ ಚೆಸ್ಟ್ ಮೆಷರ್ಮೆಂಟ್ ಅಲ್ವಾ. ಚೆಸ್ಟ್ ಮೆಷರ್ಮೆಂಟ್ಗೆ ನಾವು 2.5ನ ಆ್ಯಡ್ ಮಾಡ್ಕೊಂಡಿದ್ವಿ ನೋಡಿ. 32ಗೆ ಪ್ಲಸ್ 2.5ನ ಆ್ಯಡ್ ಮಾಡ್ಕೊಂಡಿದ್ರೆ ನಮಗೆ ಎಷ್ಟು ಬಂತು, ಇಲ್ಲಿ 34.5 ಬಂದಿದೆ. ನಾನಿಲ್ಲಿ ಫ್ರಂಟಲ್ಲಿ ಈ ಡಾಟ್ನ ಇಲ್ಲಿ ಪ್ರಿನ್ಸೆಸ್ ಕಟ್ನ ಹಿಡಿತಿದ್ದೀನಿ. ಇದು ಸ್ಟಿಚಿಂಗ್ ಮಾರ್ಜಿನು ಸೇರಿಸ್ಕೊಂಡು ನಾನಿಲ್ಲಿ 1 ಇಂಚನ್ನ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ಇದಕ್ಕೆ 1 ಇಂಚನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಎಷ್ಟು ಬಂತಾಗ 35.5 ಬಂದಿದೆ. 35.5 ಡಿವೈಡೆಡ್ ಬೈ 4 ಮಾಡ್ಕೊಳ್ತೀನಿ ನೋಡಿ. ನಮಗೆ 8.5 ಬಂದಿದೆ. 8.85 ಬಂದಿದೆ ಅಂದರೆ ನಮಗೆ ಹತ್ರ 9 ಇಂಚು 8.75 75 80 ನಿಯರ್ 9 ಇಂಚು ಬರ್ತಿದೆ ನಮಗೆ ಫ್ರಂಟ್ ಪಾರ್ಟಲ್ಲಿ. ಓಕೆನಾ. ಆಮೇಲೆ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಇದು ಲೂಸಿಂಗ್ ಅಷ್ಟೇ ನಮಗೆ ನೋಡಿ. 32ಗೆ ನಾವಿಲ್ಲಿ ಪ್ಲಸ್ 2.5ನ ಆ್ಯಡ್ ಮಾಡ್ಕೊಂಡಿದ್ದೀವಿ ಬ್ಯಾಕಲ್ಲಿ. ಫ್ರಂಟಲ್ಲಿ ಇದಕ್ಕೆ 1 ಇಂಚನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಪ್ಲಸ್ 1 ಇಂಚನ್ನ ಆ್ಯಡ್ ಮಾಡ್ಕೋಬೇಕು. 35.5ಗೆ 1 ಇಂಚನ್ನ ಆ್ಯಡ್ ಮಾಡಿಕೊಂಡ್ರೆ ನಮಗೆ ಎಷ್ಟು ಬರುತ್ತೆ, 9 ಇಂಚಸ್ ಬರುತ್ತೆ. ಓಕೆನಾ. 8.87 ಬರುತ್ತೆ ಅಂದರೆ ಹತ್ರ 9 ಇಂಚಸ್ ಬರುತ್ತೆ. ಇಲ್ಲಿ 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗೆ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ಗೆ ಅಂತ ನಾನಿಲ್ಲಿ 3/4 ಇಂಚನ್ನ ಬಿಡ್ತಿದ್ದೀನಿ. ಓಕೆನಾ. ಇಷ್ಟು ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ 3/4 ಇಂಚ್ ಇಲ್ಲಿ. ಇಷ್ಟಾದಮೇಲೆ ನಿಮಗೆ ಡೌಟು ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಇದು ನಾರ್ಮಲ್ ಚೆಸ್ಟ್ ಬ್ಲೌಸ್ ಆಗಿರೋದ್ರಿಂದ ನಾನಿಲ್ಲಿ 3/4 ಇಂಚಿನ ಫ್ರಂಟ್ ಪಾರ್ಟಲ್ಲಿ ಆ್ಯಡ್ ಮಾಡ್ತೀನಿ. 3/4 ಇಂಚನ್ನ ಆ್ಯಡ್ ಮಾಡಿ ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಹಾಕ್ಕೋಬೇಕಾಗತ್ತೆ. ಈ ರೀತಿ ಹಾಕ್ಕೊಂಡಿದ್ದಾದಮೇಲೆ ಇಲ್ಲಿಂದ ನಾನು 2 ಇಂಚಸ್ನ ಫಸ್ಟೇ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಚೆಕ್ ಮಾಡ್ಕೊಂಡು ನಾನು ಅದನ್ನು ಮೈನಸ್ ಮಾಡ್ಕೊಳ್ತೀನಿ. ಈಗ ನಮಗೆ
ಇಲ್ಲಿ ಆರ್ಮೋಲ್ ರೌಂಡಿಂಗ್ನ ತೊಗೋಬೇಕಾಗತ್ತೆ. ಆರ್ಮೋಲ್ ರೌಂಡಿಂಗ್ನ ತೊಗೊಳಕ್ಕೆ ಇಲ್ಲಿಂದ ಟೇಪ್ನ ಮಿಡ್ಲಿಗೆ ಈ ರೀತಿ ಫೋಲ್ಡ್ನ ಮಾಡ್ಕೊಳ್ಳಿ. ಇಲ್ಲಿ ಒಂದು ಮಾರ್ಕ್ನ ಮಾಡಿಕೊಂಡು ಈ ಥರ ಕರ್ವ್ ಸ್ಕೇಲ್ನ ತೊಗೊಳ್ಳಿ. ನೀವು ವೀಡಿಯೋನ ಒಂದು ಸಲ ಅರ್ಥ ಆಗಿಲ್ಲ ಅಂದರೆ 2 ಸಲ ಆದರೂ ವೀಡಿಯೋನ ನೋಡಿ, ಆವಾಗಲೇ ನಿಮಗೆ ನೀಟಾಗಿ ಅರ್ಥ ಆಗೋದು. ಸೊ ಒಂದು ಸಲಿಗೆ ಅರ್ಥ ಆಗಿಲ್ಲ ಅಂದರೆ ನೀವು ಇಮಿಡಿಯೇಟ್ ಕಮೆಂಟ್ ಮಾಡಬೇಡಿ, 1-2 ಸಲ ನೋಡಿ ವೀಡಿಯೋನ, ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ. ಇಲ್ಲಿ ನಾನು ನೆಕ್ ಶೇಪ್ನ ಕೊಡ್ತಿದ್ದೀನಿ ನೋಡಿ, ಈ ರೀತಿ ಶೇಪ್ನ ಕೊಡ್ತಿದ್ದೀನಿ, ನೆಕ್ ಶೇಪ್. ಈ ರೀತಿ ಕೊಟ್ಟಾದಮೇಲೆ ಇಲ್ಲಿ ನಾನು ಬಾರ್ಡ್ರನ್ನ ಅಟ್ಯಾಚ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಫ್ರಂಟ್ ಪಾರ್ಟಲ್ಲಿ ಪ್ರಿನ್ಸಸ್ ಕಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ನೋಡಿ ಪ್ರಿನ್ಸಸ್ ಕಟ್ ನೀವು ಯಾವುದೇ ಕ್ಯಾಲ್ಕುಲೇಷನ್ ಬೇಡ, ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ನೀವು ಯಾವುದೇ ರೀತಿ ಕ್ಯಾಲ್ಕುಲೇಷನ್ ಹಾಕೋಬೇಡಿ. ನೀವೇ ಮಾಡಬೇಕಾಗಿರೋದು ಏನಂದರೆ 36, 38, 34 ಈ ಸೈಜ್ಗೆಲ್ಲ ನೀವು ಇಲ್ಲಿಂದ 3.5 ಇಂಚ್ನ ಡೈರೆಕ್ಟಾಗಿ ತೊಗೊಂಬಿಡಿ. ನಿಮಗೆ ಏನು ಪ್ರಾಬ್ಲಮ್ ಆಗಲ್ಲ, ಕರೆಕ್ಟಾಗೇ ಬರುತ್ತೆ. 34, 36, 38 ಈ ಸೈಜ್ ಅವರು ಯಾವುದೇ ಕ್ಯಾಲ್ಕುಲೇಷನ್ ಇಲ್ದಿರ ಈಸಿಯಾಗಿ ನಾವು ಮಾರ್ಕ್ ಮಾಡ್ಕೋಬೇಕು ಅಂದರೆ ಇಲ್ಲಿ 3.5 ಇಲ್ಲಿ ತೊಗೊಳ್ಳಿ. ಇಲ್ಲಿ ನಿಮಗೆ 32, 30 ಆ ಥರ ಬಂತು ಅಂದರೆ ನೀವಿಲ್ಲಿ 3 ಇಂಚಸ್ನ ಮಾರ್ಕ್ ಮಾಡ್ಕೊಳ್ಳಿ. ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. 36, 38, 34 ಈ ಥರ ಬಂದರೆ ನೀವು ಇಲ್ಲಿ 3.5ನ ಮಾರ್ಕ್ ಮಾಡ್ಕೊಳ್ಳಿ. 34ಗಿಂತ ಒಳಗಡೆ ಬಂತು ಅಂದರೆ ನೀವು ಇಲ್ಲಿ 3 ಇಂಚಸ್ನ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ನಾನು ಇಲ್ಲಿ 3 ಇಂಚಸ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? ಇಲ್ಲಿಂದ 1/2 ಇಂಚ್ ಎಕ್ಸ್ಟ್ರಾ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? ಇಲ್ಲಿ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 3 ಇಂಚಸ್ ಮಾರ್ಕ್ ಮಾಡಿದ್ದೀನಿ, ಇಲ್ಲಿ 3.5 ಇಂಚಸ್. ಈಗ ನೀವು ಇಲ್ಲಿ 3.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀರಾ ಅಂದ್ಕೊಳ್ಳಿ. ಇಲ್ಲಿ ವೇಸ್ಟ್ ಹತ್ರ ಇನ್ನೊಂದು 1/2 ಇಂಚನ್ನ ಆ್ಯಡ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಆಗ 4 ಇಂಚ್ ಬರುತ್ತೆ. ಈ ರೀತಿ ನಿಮಗೆ 40 ಸೈಜ್ ಹೋಯ್ತಾ, 40, 42, 46 ಈ ಥರ ಹೋಯ್ತು ಅಂದರೆ ನೀವು ಇಲ್ಲಿ 4 ಇಂಚಸ್ಗೆ ಮಾರ್ಕ್ನ ಮಾಡ್ಕೊಳ್ಳಿ. ನಿಮಗೆ ಕರೆಕ್ಟಾಗಿ ಬರುತ್ತೆ. ಯಾವುದೇ ರೀತಿ ನಿಮಗೆ ಕ್ಯಾಲ್ಕುಲೇಷನ್ ಬೇಡ. ಇಲ್ಲಿ ಏನು ತೊಗೊಂಡಿರ್ತೀರೋ ಇದಕ್ಕಿಂತ 1/2 ಇಂಚ್ ಸೇರಿಸ್ಕೊಂಡು ಇಲ್ಲಿ ತೊಗೊಳ್ಳಿ. ನಿಮಗೆ ಕರೆಕ್ಟಾಗಿ ಒಂದು ಚೆಸ್ಟ್ ಪಾರ್ಟ್ ಅನ್ನೋದು ನೀಟಾಗಿ ಸೆಟ್ ಆಗುತ್ತೆ. ಇನ್ನೊಂದು ಅಪೆಕ್ಸ್ ಪಾಯಿಂಟ್ ಅನ್ನೋದು ಕಂಪಲ್ಸರಿ. ಅಪೆಕ್ಸ್ ಪಾಯಿಂಟು ನೀವು ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಾಂದರೆ ನಿಮ್ಗೆ ಏನಾಗುತ್ತೆ ಅಂದರೆ ಫ್ರಂಟಲ್ಲಿ ಚೆಸ್ಟ್ ಪಾರ್ಟ್ ಹತ್ರ ನಿಮಗೆ ನೀಟಾಗಿ ಬ್ಲೌಸ್ ಅನ್ನೋದು ಕೂರೋದಿಲ್ಲ. ನೋಡಿ ಇಲ್ಲಿಂದ ನಾರ್ಮಲ್ ಬ್ಲೌಸ್ ಕೊಟ್ಟಾಗ ನಾವು ಅಪೆಕ್ಸ್ ಪಾಯಿಂಟ್ನ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ನೋಡಿ. ಇದು ಎಲ್ಲಿಗೆ ಎಂಡ್ ಆಗಿದೆಯೋ ಅದನ್ನು ಚೆಕ್ ಮಾಡ್ಕೊಳ್ಳಿ. ಈ ಒಂದು ಡಾಟ್ ಎಂಡ್ ಎಲ್ಲಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ ನನಗಿಲ್ಲಿ 9 ಇಂಚಸ್ ಬರ್ತಿದೆ ಅಪೆಕ್ಸ್ ಪಾಯಿಂಟು. ನಾನಿಲ್ಲಿ 1/2 ಇಂಚು ಶೋಲ್ಡರ್ ಅಟ್ಯಾಚ್ ಸೇರಿಸಿ 9.5. ಮತ್ತೆ ಒಬ್ಬರು ಕಮೆಂಟ್ ಮಾಡಿದರು, ಹೌದು ಮರ್ತು ಬಿಟ್ಟಿದ್ದೆ, ಅಪೆಕ್ಸ್ ಪಾಯಿಂಟ್ ಅನ್ನೋದು ತುಂಬ ಮೇಲಕ್ಕಾಗಿಲ್ವಾ, ಪ್ರಿನ್ಸಸ್ ಕಟ್ಟು ನಿಮ್ಮದು ಇಲ್ಲಿ ತುಂಬ ಮೇಲಾಗಿಲ್ವಾ ಅಂತ ಒಬ್ಬರು ಕಮೆಂಟ್ ಮಾಡಿದರು. ನೋಡಿ ಕಮೆಂಟ್ ಅಪ್ಪರ್ ಚೆಸ್ಟು ಅಷ್ಟೇ, ಎಲ್ರಿಗೂ ಒಂದೇ ಥರ ಬರೋಲ್ಲ. ನಾವೊಂದು ಬ್ಲೌಸ್ ನಮ್ಗೆ ಏನು ಮೆಜರ್ಮೆಂಟ್ ಕೊಟ್ಟಿರ್ತಾರೋ ಅದ್ರ ಪ್ರಕಾರನೇ ನಾವು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ನಾನು ಅದನ್ನೇ ಹೇಳ್ತಿರ್ತೀನಿ, ನಿಮ್ಮ ಒಂದು ಬ್ಲೌಸ್ ಮೆಜರ್ಮೆಂಟ್ ಮೇಲೆ ನೀವು ಮಾರ್ಕ್ನ ಮಾಡ್ಕೊಳ್ಳಿ ಅಂತ ಸುಮಾರಷ್ಟು ಸಲ ನಾನು ಹೇಳ್ತಾ ಇರ್ತೀನಿ. ಸೊ ನನಗೆ ಬಂದಿರೋ ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ನಾನು ಮಾರ್ಕ್ ಮಾಡ್ಕೊಳ್ಳೋದು. ಸೊ ನಿಮಗೆ ಏನಾದ್ರು 10 ಇಂಚ್ ಬಂತು, ಅದಕ್ಕೆ 1/2 ಇಂಚನ್ನು ಆ್ಯಡ್ ಮಾಡಿ 10.5ಗೆ ಸೇರಿಸ್ಕೊಳ್ಳಿ. ಈ ರೀತಿ ಇದು ಜಾಸ್ತಿ ಆಗಿಲ್ವಾ ಅಂತಲೂ ಕೇಳ್ತಾರೆ. ಖಂಡಿತವಾಗ್ಲೂ ಜಾಸ್ತಿ ಆದರೆ ನೀವು ನಿಮ್ಮ ಒಂದು ಬ್ಲೌಸಲ್ಲಿ ಅಷ್ಟು ಲೆಂತ್ ಬೇಡ ಅಂದರೆ ನೀವು ಕಡಿಮೆ ಮಾಡ್ಕೋಬೋದು. ನನಗೆ ಕೊಟ್ಟಿರೋ ಬ್ಲೌಸ್ ಮೆಷರ್ಮೆಂಟ್ ಪ್ರಕಾರ ನಾನು ಸ್ಟಿಚ್ ಮಾಡಬೇಕಾಗತ್ತೆ. ಹಾಗಾಗಿ ನಾನು ಆ ಮಾರ್ಕಿಂಗ್ನ ತೋರಿಸ್ತಾ ಇರ್ತೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಸ್ಟಮರ್ ನಮಗೆ ಹಾಕ್ಕೊಂಡು ಇಲ್ಲಿ ಕಂಫರ್ಟಬಲ್ ಆಗಿದೆ ಅಂತ ಹೇಳ್ಬಿಟ್ಟೆ ಬ್ಲೌಸ್ನ ತೊಗೊಂಡೋಗೋದು. ಸೊ ಹಂಗೆ ಬೇರೆ ನಾವು ನೀಟಾಗಿ ಸ್ಟಿಚ್ ಮಾಡ್ಕೊಂಡಿಲ್ಲ ಅಂದರೆ ನಾವು ಕೊಟ್ಟಿಲ್ಲ ಅಂದರೆ ಕಸ್ಟಮರ್ಸ್ನ ಮಾತ್ರ ಖಂಡಿತವಾಗ್ಲೂ ಬರೋದಿಲ್ಲ. ನಾನು ಅವರಿಗೆ ಹೆಂಗೆ ಸ್ಯಾಟಿಸ್ಫೈಡ್ ಬೇಕೋ, ಯಾವ ಡಿಸೈನ್ ಬೇಕೋ, ಯಾವ ಕಂಫರ್ಟಬಲ್ ಆಗಿ ಅವ್ರಿಗೆ ಯಾವ ಫಿಟ್ಟಿಂಗ್ ಬೇಕೋ ಆ ಫಿಟ್ಟಿಂಗ್ ನಾನು ಕಂಪಲ್ಸರಿ ಕೊಟ್ಟೆ ನಾನು ಬ್ಲೌಸ್ನ ಕೊಡೋದು. ಸೊ ನಾನಿಲ್ಲಿ ಅಫೆಕ್ಸ್ ಪಾಯಿಂಟ್ ಮೇಲಕ್ಕಾಗಿಲ್ಲ ಪ್ರಿನ್ಸಸ್ ಕಟ್ಟು, ನಾನೊಂದು ಬ್ಲೌಸ್ ಮೆಜರ್ಮೆಂಟ್ ನನ್ನ ಒಂದು ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ನಾನು ಹೇಳ್ತೀನಿ. ನೀವು ಜಾಸ್ತಿ ಇದ್ದರೆ ಕಡಿಮೆ ಇದ್ದರೆ ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತಲೂ ನಾನು ನಿಮಗೆ ಹೇಳೋದು. ನೋಡಿ ಇಲ್ಲಿಂದ ನಾನು 2.5 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. 2.5 ಇಂಚಸ್ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಇಲ್ಲಿಂದ 2 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಂದ ನಿಮ್ಗೆ ಇದು ಉದ್ದ ಅನಿಸ್ಬೋದು, ಈ ಅಪೆಕ್ಸ್ ಪಾಯಿಂಟ್ದು ನಿಮಗೆ ಲೆಂತ್ ಆಯಿತು ಅಂತ ಅನ್ನಿಸ್ಬೋದು. ಯಾಕೆ ಅನಿಸುತ್ತೆ ಅಂದರೆ ನಮಗಿದು ಲೈನ್ ಅನ್ನೋದು ಲೆಂತ್ ಅನಿಸುತ್ತೆ. ವೇರ್ ಮಾಡಿದಾಗ ನಮಗೇನಾಗುತ್ತೆ, ಇದು ಹಿಂಗೆ ಮೇಲಕ್ಕೆ ಹೋದಾಗ ನಮಗಿದು ಲೆಂತ್ ಅಂತ ಅನಿಸೋದಿಲ್ಲ. ನಮಗೆ ಈ ಕಪ್ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ಸೊ ಇದರಲ್ಲಿ ನಿಮಗೇನು ಡೌಟ್ ಬೇಡ, ಕರೆಕ್ಟಾಗಿ ನಮಗೆ ಈ ಒಂದು ಅಪ್ಪರ್ ಚೆಸ್ಟ್ ಅನ್ನೋದು ಬರುತ್ತೆ. ಇಲ್ಲಿಂದ ನೋಡಿ ಪ್ರಿನ್ಸಸ್ ಕಟ್ ಶೇಪ್ನ ಈ ರೀತಿ ಡ್ರಾ ಮಾಡೋಣ. ಈಸಿಯಾಗಿ ನಾವು ಈ ಶೇಪ್ನ ಡ್ರಾ ಮಾಡ್ಕೋಬೋದು. ನೋಡಿ ನೋಡ್ತಿರ್ಬೋದು ನೀವು, ಈಸಿಯಾಗಿ ಈ ಒಂದು ಡಾಟ್ನ ನಾವು ಮಾರ್ಕ್ನ ಮಾಡ್ಕೋಬೋದು. ಇಷ್ಟಾದಮೇಲೆ ನೋಡಿ ಇಲ್ಲಿಂದ ನಾನು 1 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಈ ಒಂದು ಪಾಯಿಂಟ್ ಏನಿದೆಯೋ ಇಲ್ಲಿಂದ 1 ಇಂಚ್ ಮೇಲಕ್ಕೆ 1 ಇಂಚ್ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಇಲ್ಲಿಂದ ನೋಡಿ ಈ ರೀತಿ ಶೇಪ್ನ ಕೊಡ್ತೀನಿ. ಓಕೆನಾ? ಈ ರೀತಿ ಶೇಪ್ನ ಕೊಟ್ಟು ನಮ್ಗೆ ಇವಾಗ ಡಾಟ್ ಎಷ್ಟು ಬೇಕು, ಎಷ್ಟು ನಾವು ಹಿಡಿಬೇಕು ಇಲ್ಲಿ ಅನ್ನೋದು ನಾವು ಆರ್ಮೋಲ್ನ ಚೆಕ್ ಮಾಡಿಕೊಂಡು ಆಮೇಲೆ ಮಾರ್ಕ್ನ ಮಾಡ್ಕೋಬೇಕಾಗಿರೋದು. ನಮಗೆ 7.5 ಬೇಕಾಗುತ್ತೆ. 7.5 ಇಲ್ಲಿ ಬರುತ್ತಾ ಅಂತ ನೋಡ್ಕೊಳ್ಳೋಣ. ನೋಡಿ 7.5 ಎಷ್ಟು ಬರುತ್ತೆ ಅಂತ, ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳೋಣ. ಇಲ್ಲಿಂದ
ನೋಡಿ ಈ ರೀತಿ ಮಾರ್ಕ್ನ ಮಾಡಿಕೊಂಡ್ರೆ 7.5 ಅನ್ನೋದು ನಮ್ಗೆ ಇಲ್ಲಿ ಬರುತ್ತೆ. ನಮಗೆ ಎಷ್ಟು ಬರ್ತಿದೆ ನೋಡಿ, ನಮಗಿಲ್ಲಿ 1.25 ಇಂಚಷ್ಟು ಎಕ್ಸ್ಟ್ರಾ ಬರ್ತಿದೆ. ನಾನು ನೋಡಿ 1 ಇಂಚಷ್ಟು ಇಲ್ಲಿ ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿಂದ 1 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಾಂದರೆ ನೀವು ಬೇಕಾದ್ರೆ ಇಲ್ಲಿ ಮಿಡ್ಲಿಗೆ ಮಾರ್ಕ್ನ ಮಾಡಿಕೊಂಡು ಮೇಲಕ್ಕೆ ಮತ್ತು ಕೆಳಗಡೆಗೆ ಹಾಫ್ ಇಂಚ್ಗೂ ನೀವು ಮಾರ್ಕ್ನ ಮಾಡ್ಕೋಬೋದು. ಆ ರೀತಿಯೂ ಮಾಡ್ಕೋಬೋದು, ಈ ರೀತಿ ಕೂಡ ಮಾಡ್ಕೋಬೋದು ನೀವು. ನೋಡಿ ನಾನು ಈ ರೀತಿಯಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ಈ ರೀತಿ ಶೇಪ್ನ ಕೊಡೋಣ. ಈ ರೀತಿ ಶೇಪ್ನ ಕೊಟ್ಟು ಲೆಂತ್ ಒಂದು ಸಲ ಚೆಕ್ ಮಾಡ್ಕೋಬೇಕಾಗತ್ತೆ. ಇದು ಕಂಪಲ್ಸರಿ, ಯಾಕಂದರೆ ನಾವು ಪ್ರಿನ್ಸೆಸ್ ಕಟ್ ಅಟ್ಯಾಚ್ ಮಾಡಿದಾಗ ಲೆಂತ್ ಅನ್ನೋದು ಮ್ಯಾಚ್ ಆಗಬೇಕು. ನೋಡಿ 5.25 ಇಂಚು ಇಲ್ಲಿ ಎಷ್ಟು ಬರ್ತಿದೆ ಅಂತ ನೋಡೋಣ. ನೋಡಿ ಇಲ್ಲಿಂದ ನೀಟಾಗಿ 5.25 ಇಂಚ್ ಬರ್ತಿದೆ. ಇಲ್ಲೂ ಕೂಡ ನಮಗೆ 5.25 ಇಂಚ್ ಬರೋ ಥರ ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ನೋಡಿ 5.25 ಇಂಚು ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ನಾನು ಆರ್ಮೋಲ್ ಶೇಪ್ನ ನೋಡಿ ಇಲ್ಲಿಂದ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ. ಆರ್ಮೋಲ್ ಶೇಪ್ ಇಲ್ಲಿ ಕೊಡೋಣ. ಈ ರೀತಿ ಸ್ಲೋಪಾಗಿ ಆರ್ಮೋಲ್ ಶೇಪ್ನ ಕೊಡಬೇಕಾಗತ್ತೆ. ಇವಾಗ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ನಮಗೆ ಆರ್ಮೋಲ್ ಅನ್ನೋದು ಸಾಕಾಗುತ್ತಾ ಅಂತ. ನೋಡಿ 2.5 ಇದೆ. ಇಲ್ಲಿಂದ ನೋಡಿ 2.5ನ ಬಿಟ್ಬಿಡಿ, 7.5 ಬರುತ್ತೆ. ನಮಗಿಲ್ಲಿ 3/4 ಇಂಚು ನಾನು ಸ್ಟಿಚ್ಚಿಂಗಿಗೆ ಅಂತ ಆ್ಯಡ್ ಮಾಡಿದ್ದೀನಲ್ಲ, ಸೊ ನಮಗಿಲ್ಲಿ ಕರೆಕ್ಟಾಗಿ ಆರ್ಮೋಲ್ ಅನ್ನೋದು ಬರುತ್ತೆ. ಇಲ್ಲಿಂದ ನೋಡ್ಕೊಳ್ಳಿ, ನಿಮಗೆ ಇಲ್ಲಿಂದ ನಮಗೆ ಆರ್ಮೋಲ್ಸ್ ಇಫ್ ಇನ್ ಕೇಸು ನಾನಿಲ್ಲಿ ಕರೆಕ್ಟಾಗಿ ಬರ್ತಿದೆ ಅಂದ್ಕೊಳ್ಳಿ. ನೋಡಿ ಇಲ್ಲಿಂದ ನಾನು ತೊಗೊಂಡಾಗ 2.5 ಬರ್ತಿದೆ. 2.5 ಇಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ಈ ರೀತಿ ನೋಡಿ ನನಗೆ 7.25 ಬರ್ತಿದೆ. ನಮಗೆ ಇಲ್ಲಿ ಸಾಕಾಗದೆ ಬಂದರೆ ಏನು ಮಾಡಬೇಕಾಗ ಅನ್ನೋದು ಕೂಡ ನಿಮಗೆ ಡೌಟ್ ಆಗುತ್ತೆ. ಆವಾಗ ಏನು ಮಾಡಬೇಕು ನಾವು ನೋಡಿ, ಇಲ್ಲಿ ಒಂದು 1/2 ಇಂಚಷ್ಟು ಲೂಸ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವು ಇಲ್ಲಿ ಡೌನಿಂಗ್ನ ತೊಗೊಳ್ಳಿ 1/2 ಇಂಚಷ್ಟು. ಈಗ ನೋಡಿ ಡೌನಿಂಗ್ನ ತೊಗೊಳ್ಳೋಣ. ಡೌನಿಂಗ್ನ ತೊಗೊಂಡಾಗ ನಾವು ಚೇಂಜಸ್ಸು ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ ಈ ರೀತಿ ಡೌನಿಂಗ್ನ ತೊಗೋಬೇಕಾಗುತ್ತೆ. ಈ ರೀತಿ ಡೌನಿಂಗ್ನ ತೊಗೊಂಡು ನಾವೀಗ ಮಾರ್ಕ್ ಮಾಡ್ಕೋಬೇಕಾಗಿರೋದು ನೋಡಿ, ಇಲ್ಲಿಂದ 1 ಇಂಚ್ಗೆ ಒಂದು ಮಾರ್ಕ್ ಮಾಡೋಣ. ಕಲರ್ ಚೇಂಜ್ ಮಾಡಿ ನಾನು ತೋರಿಸ್ತೀನಿ ನಿಮಗೆ. ನೋಡಿ ಈ ರೀತಿ ಶೇಪ್ನ ಕೊಡಬೇಕಾಗುತ್ತೆ. ಓಕೆನಾ? ಈ ರೀತಿ ಶೇಪ್ನ ಕೊಡೋಣ. ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ಆಗ ನಮಗೆ ಆರ್ಮೋಲ್ ರೌಂಡಿಂಗು ಕೂಡ ಚೇಂಜ್ ಆಗುತ್ತೆ. ನೋಡಿ ಇಲ್ಲಿಂದ ಆರ್ಮೋಲ್ ರೌಂಡು ಚೇಂಜ್ ಆಗುತ್ತೆ. ಇಲ್ಲಿಂದ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. 4.25 ಬರ್ತಿದೆ. ಇಲ್ಲೂ ಕೂಡ 4.25 ಬರಬೇಕು. ನೋಡೋಣ. ನೋಡಿ ಇಲ್ಲಿಗೆ 4.25 ಬರ್ತಿದೆ. ಈಗ ನಾವು ಶೇಪ್ನ ಕೊಡೋಣ. ನೋಡಿ ಇಲ್ಲಿಂದ 1 ಇಂಚ್ಗೆ ಮಾರ್ಕ್ ಮಾಡಿ, ಇಲ್ಲಿಂದ ಸ್ಲೋಪ್ನ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿಂದ ನೋಡಿ ಇಲ್ಲಿ 2.5 ಬರ್ತಿದೆ. ಇಲ್ಲಿಂದ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ನಮ್ಗೆ ಅವಾಗ 7.25 ಬರ್ತಿದೆ. ನನಗಿಲ್ಲಿ 1/4 ಇಂಚ್ ಹೋದರೆ ಇಲ್ಲ 1/2 ಇಂಚ್ ಸ್ಟಿಚ್ಚಿಂಗ್ ಹೋದರೆ ಕರೆಕ್ಟಾಗಿ 7.5 ಅನ್ನೋದು ಬರಬೇಕು. ಸ್ಟಿಚ್ಚಿಂಗ್ ಮಾರ್ಜಿನಲ್ಲಿ ಆ್ಯಡ್ ಮಾಡಿದ್ದೀನಲ್ಲ, ನೋಡಿ 2.5 ಸ್ಟಿಚ್ಚಿಂಗ್ ಮಾರ್ಜಿನ್ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ನನಗೆ ಸ್ಟಿಚ್ಚಿಂಗ್ ಮಾರ್ಜಿನ್ ಏನೂ ಬೇಕಾಗಿಲ್ಲ. ನಮ್ಗೆ ಕರೆಕ್ಟಾಗಿ ಎಷ್ಟು ಬೇಕು ನೋಡಿ, ನಮಗೆ ಕರೆಕ್ಟಾಗಿ 1 ಪಾಯಿಂಟ್ ಕಡಿಮೆ 7.5 ಬರುತ್ತೆ. ಆಗ ನನಗೆ ಆರ್ಮೋಲ್ ಅನ್ನೋದು ಮ್ಯಾಚ್ ಆಗುತ್ತೆ. ನಿಮಗೇನಾದರೂ ಇಲ್ಲಿ ಟೈಟ್ ಬರ್ತಿದೆ ಅಂದರೆ, ಟೈಟ್ ನಿಮಗೆ ಬರ್ತಿದೆ ಅಂತ ಕಮೆಂಟ್ ಮಾಡಿದ್ದೀರಾ, ಟೈಟ್ ಬರ್ತಿದೆ ಅಂದರೆ ನೀವೊಂದು ಡಾಟ್ ಬಿಡ್ತು ಏನಿದೆಯೋ ಇದನ್ನು ಕಡಿಮೆ ಮಾಡ್ಕೊಳ್ಳಿ, ಒಂದು 3/4 ಇಂಚ್ ಮಾಡ್ಕೊಳ್ಳಿ. ಟೈಟ್ ಬರ್ತಿದೆ ಆರ್ಮೋಲ್ ಅಥವಾ ನನಗೆ ಟೈಟ್ ಬರ್ತಿದೆ ಅನ್ನೋರು ಡಾಟ್ ಬಿಡೋದನ್ನ ಕಡಿಮೆ ಮಾಡ್ಕೊಳ್ಳಿ. ಇದು ಚೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತಾ ಅಂತಲೂ ಕಮೆಂಟ್ ಮಾಡಿದರು. ಹೌದು, ಡಿಪೆಂಡ್ ಆಗುತ್ತೆ. ನೀವಿಲ್ಲಿ ಆರ್ಮೋಲ್ ಡಾಟು, ಈ ಡಾಟ್ ವೆರಿ ಇಂಪಾರ್ಟೆಂಟು. ಇದಕ್ಕಿಂತ ಹೆಚ್ಚಾಗಿ ನೀವು ಗಮನ ಇಟ್ಟು ನೋಡಿ, ಇದಕ್ಕಿಂತ ಹೆಚ್ಚಾಗಿ ಈ ಡಾಟ್ ನಿಮಗೆ ತುಂಬಾ ಇಂಪಾರ್ಟೆಂಟು. ಇದಷ್ಟು ಇಂಪಾರ್ಟೆಂಟ್ ಆಗಲ್ಲ ಚೆಸ್ಟ್ಗೆ, ಆಯಿತಾ? ನೀವು ಬ್ಯಾಕ್ ಹುಕ್ ಇಡ್ತಾ ಇದ್ದೀನಿ ಅಂದರೆ ಇದು ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ. ಈ ಡಾಟು ನಿಮಗೆ, ಈ ಡಾಟ್ ಅನ್ನೋದು ವೆರಿ ಇಂಪಾರ್ಟೆಂಟ್. ನೀವು ಫ್ರಂಟ್ ಹುಕ್ ಇಡ್ತಾ ಇದ್ದೀನಿ ಅಂದರೆ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಕಪ್ ಶೇಪ್ ಬರಬೇಕಂದ್ರೆ ಈ ಡಾಟ್ ಬಿಡ್ತು ಅನ್ನೋದು ನಮಗೆ ನೀಟಾಗಿ ಬರಬೇಕಾಗುತ್ತೆ. ಬ್ಯಾಕ್ ಹುಕ್ ಇಡ್ತಾ ಇದ್ದೀನಿ ಅಂದರೆ ನಿಮ್ಗೆ ಅಷ್ಟು ಮ್ಯಾಟ್ರ್ ಆಗಲ್ಲ. ಈ ಡಾಟ್ ಅಷ್ಟೇ ಮ್ಯಾಟ್ರ್ ಆಗುತ್ತೆ. ಇಲ್ಲಿ 1/2 ಇಂಚ್ ನೀವು ಶೇಪ್ ತೊಗೊಂಡ್ರು ಸಾಕಾಗುತ್ತೆ ಫ್ರಂಟಲ್ಲಿ, ಅರ್ಥ ಆಯ್ತಾ? 1/2 ಇಂಚು ನೀವು ಈ ಒಂದು ಡಾಟ್ಗೆ ಬಿಟ್ಟು ತೊಗೊಂಡ್ರು ನಿಮಗೆ ಬ್ಯಾಕ್ ಹುಕ್ ಇಡ್ತಾ ಇದ್ದರೆ ನಿಮಗೆ ಕಂಫರ್ಟಬಲ್ ಆಗಿ ಚೆಸ್ಟ್ ಅನ್ನೋದು ಕೂತ್ಕೊಳ್ಳುತ್ತೆ. ಈ ಡಾಟ್ ಅಂತೂ ವೆರಿ ಇಂಪಾರ್ಟೆಂಟು. ಇದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಇಷ್ಟಾದಮೇಲೆ ನಮಗೆ ವೇಸ್ಟ್ ಮೆಜರ್ಮೆಂಟು ಎಷ್ಟಿದೆ ಚೆಕ್ ಮಾಡ್ಕೊಳ್ಳೋಣ ಒಂದ್ಸಲ. ನೋಡಿ ಎಷ್ಟು ವೇಸ್ಟ್ ಮೆಜರ್ಮೆಂಟು ನಮಗೆ 7.25 ಬರ್ತಿದೆ. ಇಲ್ಲಿ 7.25 ಬರೋ ಥರ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಂದ ನೀಟಾಗಿ 1/2 ಇಂಚ್ ಕ್ರಾಸಾಗಿ ತೊಗೊಳ್ಳೋಣ.
3/4 3 ಇಂಚೆ ಬಿಡೋಣ, ಯಾಕಂದರೆ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ 1/4 ಇಂಚು, ಇಲ್ಲ ನಾವು ಸ್ಟಿಚಿಂಗ್ ಮಾರ್ಜಿನು ಆ ಕಡೆ ತಗೊಳ್ಳೋಣ. ಇಲ್ಲಿ ನೋಡಿ 3/4 ಇಲ್ಲಿಂದ ಕಂಟಿನ್ಯೂ ಮಾಡೋಣ. ನಮ್ಗೆ ಬೇಕಾಗಿರೋದೆಷ್ಟು 7/4ಗೆ ಒಂದು ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಮಾರ್ಜಿನ್ ಎಷ್ಟು ಬೇಕು 2 ಇಂಚಸ್ಸು, ಸ್ಟಿಚಿಂಗ್ ಮಾರ್ಜಿನು 1 ಇಂಚು. ನೋಡಿ ನಮಗೆ ಕರೆಕ್ಟಾಗಿ ನಮಗೆ 2 ಇಂಚ್ ಎಕ್ಸ್ಟ್ರಾ ಏನು ತೊಗೊಂಡಿದ್ದೀವೋ ಅಲ್ಲಿಗೆ ನೀಟಾಗಿ ಮ್ಯಾಚ್ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ ಸೇರಿಸ್ಕೊಳ್ಳೋಣ. ಈ ರೀತಿ ಸೇರಿಸ್ಕೊಂಡಿದ್ದಾದಮೇಲೆ ಈಗ ನಾವು ಬ್ಯಾಕ್ ಪಾರ್ಟ್ನ ತೊಗೊಂಡು ನೋಡಿ ಇಲ್ಲಿಂದ ಈ ರೀತಿ ಸೆಟ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ 1/2 ಇಂಚಷ್ಟು ಈ ಥರ ಕ್ರಾಸಾಗಿ ತೊಗೊಳ್ಳಿ. ನಮಗೆ ರೆಡಿ ಅನ್ನೋದು ಇಲ್ಲಿ ಬರುತ್ತಲ್ಲ, ಇಲ್ಲೊಂದು 1/4 ಇಂಚಷ್ಟು ನಾನು ಕ್ರಾಸಾಗಿ ತೊಗೊಂಡಿದ್ದೀನಿ. ಈಗ ಫ್ರಂಟ್ ಟು ಬ್ಯಾಕ್ ಎರಡನ್ನು ಈ ರೀತಿ ಪ್ಲೇಸ್ನ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಎಷ್ಟು ಮೈನಸ್ ಆಗಬೇಕು ಅಂತ. ಓಕೆನಾ? ಇಲ್ಲಿ ನೋಡಿ ಇಲ್ಲಿ ಚೆಕ್ ಮಾಡ್ಕೊಂಡ್ವಲ್ಲ, ಇಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಈಗ ನಾವು ಡಾಟ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ಳೋಣ. ಫ್ರಂಟ್ ಮೇಲಿಂದ ಹಿಡಿದು ಕೆಳಗಡೆವರೆಗೂ ಡಾಟ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಂದ ಡಾಟ್ ಲೆಂತು ಎಷ್ಟು ಬರ್ತಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. 11 ಇಂಚಸ್ ಬರ್ತಿದೆ. ಇಲ್ಲೂ ಕೂಡ ನಮಗೆ 11 ಇಂಚಸ್ ಬರ್ತಿದೆಯಾ ಅಂತ ನೋಡ್ಕೊಳ್ಳೋಣ. ನೋಡಿ 11 ಇಂಚಸ್ ನನಗೆ ಇಲ್ಲಿಗೆ ಬರ್ತಿದೆ. ಇಲ್ಲಿಂದ ನಾನು ಈ ಥರ ಕ್ರಾಸಾಗಿ ಲೈನ್ನ ಹಾಕ್ಕೊಳ್ತೀನಿ. ನೋಡಿ ಈ ರೀತಿ ಕ್ರಾಸಾಗಿ ಲೈನನ್ನು ಹಾಕೋಬೇಕಾಗತ್ತೆ. ಇಷ್ಟು ನೀವು ಇಲ್ಲಿ 1/2 ಇಂಚು ಬೇಕಾದ್ರೂ ವಿಡ್ತ್ ತಗೊಳ್ಳಿ. ಇಲ್ಲಿ ಕಂಪಲ್ಸರಿ ನಿಮಗೆ ಈ ಡಾಟ್ ಅನ್ನೋದು ವೆರಿ ಇಂಪಾರ್ಟೆಂಟು, ಇದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಈಗ ನಾನು ಇಲ್ಲಿ ನೋಡಿ ಇಲ್ಲಿಂದ ಬಾರ್ಡ್ರನ್ನ ಈ ರೀತಿ ಅಟ್ಯಾಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇಲ್ಲ ಫ್ಲಾಟಾಗಿ ಇಲ್ಲೇ ಸ್ಟ್ರೈಟಾಗಿ ಈ ರೀತಿ ಅಟ್ಯಾಚ್ ಮಾಡಿಕೊಂಡ್ರು ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಈ ಬಾರ್ಡ್ರನ್ನ ಉಳಿದಿದ್ರೆ. ಓಕೆನಾ? ಇಲ್ಲಿ ನಿಮಗೆ ಡೌಟ್ ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಇಲ್ಲೇನಾದರೂ ನಿಮಗೆ ಟೈಟ್ ಬಂತು ಅಂದರೆ ನೀವಿಲ್ಲಿ ಡಾಟ್ ವಿಡ್ತ್ನ ಕಡಿಮೆ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಇಲ್ಲಿ ಎಕ್ಸ್ಟ್ರಾ ತೊಗೋಬೇಕಾಗತ್ತೆ. 1 ಇಂಚಷ್ಟು ಲೂಸಿಂಗ್ನ ಆ್ಯಡ್ ಮಾಡ್ಕೊಳ್ಳಿ. ಆವಾಗ ನಿಮ್ಗೆ ಇಲ್ಲಿ ಡಾಟ್ ಅನ್ನೋದು ನೀಟಾಗಿ ಬರುತ್ತೆ. ಈ ರೀತಿ ಡಾಟ್ ಅನ್ನೋದು ನೀಟಾಗಿ ನೋಡಿ ಇಷ್ಟು ನಾನು ಸ್ಟಿಚ್ ಮಾಡಬೇಕು ಅಂದ್ರೂ ನಿಮಗೆ ಆರ್ಮೋಲ್ ಸ್ಕೇಲ್ನ ನೀಟಾಗಿ ಪ್ಲೇಸ್ ಮಾಡಿಕೊಂಡು ಶೇಪ್ನ ಕೊಡಬೇಕಾಗತ್ತೆ. ನೋಡಿ ಈ ರೀತಿ ಶೇಪ್ನ ಕೊಟ್ಟು ನಾವು ಕಟ್ಟಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಓಕೆನಾ? ಇಷ್ಟು ಫ್ರಂಟ್ ಪಾರ್ಟ್ ನಮಗಿದು ಎಲ್ಲ ವೇಸ್ಟ್. ಈ ಪಾರ್ಟ್ ವೇಸ್ಟು, ಸೊ ಈ ಪಾರ್ಟು ವೇಸ್ಟ್ ಇರುತ್ತೆ, ಈ ಪಾರ್ಟು ಕೂಡ ವೇಸ್ಟ್ ಆಗುತ್ತೆ. ನೀವು ಒಂದ್ಸಲ ಸ್ಟಿಚ್ ಮಾಡ್ಕೋಬೇಕಾದ್ರು ಸೈಡ್ ಫಿಟ್ಟಿಂಗು ಕೂಡ ಗಮನಿಸ್ಕೋಬೇಕಾಗತ್ತೆ. ಆವಾಗ ಇದು ಜಾಸ್ತಿ ಅನ್ಸರೆ ನೀವು ಅದನ್ನ ಕಟ್ ಮಾಡ್ಕೋಬೋದು. ಇಷ್ಟು ಫ್ರಂಟ್ ಪಾರ್ಟ್ ಪ್ರಿನ್ಸಸ್ ಕಟ್ದು. ಇದರಲ್ಲಿ ನಿಮ್ಗೇನು ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೇನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಈಗ ನಾನು ಮಾರ್ಕಿಂಗ್ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ಸೊ ಶೋಲ್ಡರು ನೀವು ಈ ಬ್ಲೌಸ್ಗೆ ಶೋಲ್ಡರ್ ಕಡಿಮೆ ತೊಗೊಂಡಷ್ಟು ನಿಮಗೆ ಬ್ಲೌಸ್ ಲುಕ್ ಅನ್ನೋದು ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನೀವು ಶೋಲ್ಡರ್ನ ಕಡಿಮೆ ತೊಗೊಂಡು ನೋಡಿ ಟ್ರೈ ಮಾಡಿ. ನೋಡಿ ಈ ಸ್ಲೋಪ್ ಇರೋದನ್ನು ಕೂಡ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ 1/4 ಇಂಚಷ್ಟು. ಓಕೆನಾ? ಈಗ ಇಲ್ಲಿಂದ ನೆಕ್ ಪಾರ್ಟ್ನ ಫಸ್ಟ್ ಕಟ್ ಮಾಡ್ಕೊಳ್ತೀನಿ. ಆಮೇಲೆ ನಾನು ಪ್ರಿನ್ಸಸ್ ಕಟ್ ಪ್ಯಾನಲ್ನ ಕಟ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಈಗ ಪ್ರಿನ್ಸಸ್ ಕಟ್ ಪ್ಯಾನಲ್ನ ಕಟ್ ಮಾಡ್ಕೊಳ್ತೀನಿ. ಇಲ್ಲಿ ಸ್ವಲ್ಪ ರೌಂಡ್ ಶೇಪಲ್ಲೇ ಬರಲಿ, ಆವಾಗ ನಿಮಗೆ ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲಿ ಯಾವುದೇ ರೀತಿ ಶಾರ್ಪ್ನೆಸ್ ಕೊಡಬೇಡಿ. ನೋಡಿ ಈ ರೀತಿ ಕೊಟ್ಟಾಗ ನಿಮಗೆ ರೌಂಡ್ ಅನ್ನೋದು ನಿಮಗೆ ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಓಕೆನಾ? ಇಲ್ಲಿಂದ ನೋಡಿ ಇದು ಪ್ರಿನ್ಸಸ್ ಕಟ್ ಪ್ಯಾನಲ್ನ ನೀಟಾಗಿ ಕೊಟ್ಟಿದ್ದೀನಿ. ಸೊ ನಿಮಗೆ ಡೌಟ್ ಎಲ್ಲ ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಐ ಹೋಪ್ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಸೊ ಅರ್ಥ ಆಗಿಲ್ಲ ಅಂದರೆ ವೀಡಿಯೋನ ಇನ್ನೊಂದು ಸಲ ನೋಡಿ. ಇದು ಪ್ರಿನ್ಸಸ್ ಕಟ್ಟು ಅಫೆಕ್ಸ್ ಟು ಅಫೆಕ್ಸು ಮ್ಯಾಚ್ ಆಗಬೇಕು. ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ ಅಫೆಕ್ಸ್ ಟು ಅಫೆಕ್ಸು ನಮಗೆ ಮ್ಯಾಚ್ ಆಗಬೇಕು. ಒಂದು ನ್ಯಾಚ್ನ ಇಟ್ಕೊಳ್ಳಿ ಈ ರೀತಿ. ಇಷ್ಟ ಆದಮೇಲೆ ಈಗ ನಾನು ಸ್ಲೀವ್ಸ್ನ ಕಟ್ ಮಾಡ್ಕೊಳ್ತೀನಿ. ನೋಡಿ ಸ್ಲೀವ್ಸ್ನ ಈ ರೀತಿ ಫೋಲ್ಡ್ನ ಮಾಡಿಕೊಂಡು, ಇದು ಸುಮಾರಷ್ಟು ಜನಕ್ಕೆ ಏನಾಗಿದೆ ಅಂದರೆ ಈ ಡೌನಿಂಗ್, ನಾವು ಆರ್ಮೋಲ್ ಡೌನಿಂಗು ಅಂದರೆ ಹ್ಯಾಂಡ್ ಕ್ಯಾಪ್ ಅಂತಲೂ ಹೇಳ್ತೀವಿ, ಅದನ್ನು ಆರ್ಮೋಲ್ ಡೌನಿಂಗ್ ಅಂತಲೂ ಹೇಳ್ತೀವಿ. ಮಾರ್ಜಿನ್ ಸಮ ಇಲ್ಲ ಅಂದರೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಂಡು ಕಟ್ ಮಾಡ್ಕೊಬಿಡಿ ಇಲ್ಲಿ ಈ ರೀತಿ. ಈಗ ನಮಗೆ ಸ್ಲೀವ್ ಲೆಂತ್ ಎಷ್ಟು ಬೇಕು ಅಂತ ಬ್ಲೌಸಲ್ಲಿ ತಗೊಳ್ಳೋಣ. ಒಂದು 2-3 ನಮಗೆ ಮೆಷರ್ಮೆಂಟ್ಸ್ ಗೊತ್ತಾಗ್ಬಿಟ್ರೆ ನಾವು ಈಸಿಯಾಗಿ ಬ್ಲೌಸ್ನ ಕಟ್ ಮಾಡ್ಕೋಬೋದು. ನಮಗೆಲ್ಲ ಪ್ರತಿಯೊಂದು
ಬ್ಲೌಸಲ್ಲಿ ಮೆಷರ್ಮೆಂಟ್ ತೊಗೋಬೇಕು ಅಂತಲೂ ಏನೂ ಇಲ್ಲ. ನೋಡಿ 10 ಕಾಲಿಗೆ ನಾನು 1 ಇಂಚನ್ನ ಸೇರಿಸಿ 11 ಕಾಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಸ್ಟ್ರೈಟ್ ಲೈನ್ನ ಹಾಕ್ಕೊಂಡು ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ನನಗೆ ಎಷ್ಟು ಬೇಕು? 7.5 ಬೇಕು. ಎಕ್ಸ್ಟ್ರಾ ಮಾರ್ಜಿನ್ ನನಗೆ 2 ಇಂಚಸ್ ಬೇಕು, ಬರುತ್ತಾ ನಮಗೆ ಅಂತ ನೋಡ್ಕೊಳ್ಳೋಣ. ನೋಡಿ 7.5 ನನಗೆ ಲೂಸಿಂಗ್ ಅನ್ನೋದು ಬೇಕು, ಪ್ಲಸ್ 2 ಇಂಚಸ್ಸು ಎಕ್ಸ್ಟ್ರಾ ಮಾರ್ಜಿನ್ ಬೇಕು, ಕರೆಕ್ಟಾಗಿ ಸೆಟ್ ಆಗುತ್ತೆ. ಈಗ ನೋಡಿ ಇಲ್ಲಿ ನಾವು ಈ ಡೌನಿಂಗ್ ಎಷ್ಟು ತೊಗೋಬೇಕು ಅಂತ ಸುಮಾರಷ್ಟು ಜನಕ್ಕೆ ಕನ್ಫ್ಯೂಷನ್ ಇರೋದು. ಈ ಕನ್ಫ್ಯೂಷನ್ನ ಹೆಂಗೆ ಕ್ಲಿಯರ್ ಮಾಡಬೇಕು ಅಂದರೆ ನೋಡಿ, ನಾನು ಎಲ್ಲ ಬ್ಲೌಸ್ ಈಗ 40 ಮೇಲೆ ಹೋಯ್ತು ಅಂದ್ಕೊಳ್ಳಿ, 40 ಸೈಜ್ ಮೇಲೆ ಹೋಯ್ತು ಅಂದ್ಕೊಳ್ಳಿ ಬ್ಲೌಸು, ನೀವು ಆವಾಗ ಇಲ್ಲಿ 3.25 4 ಇಂಚ್ವರೆಗೂ ಇಲ್ಲಿ ಈ ಡೌನಿಂಗ್ ಅನ್ನೋದನ್ನು ತಗೊಳ್ಳಿ. ಇಲ್ಲ ನಿಮಗೆ 36, 34, 32 ಈ ಥರ ಬಂತು ಅಂದರೆ ನೀವು 3.5 ಇಂಚಸ್ನ ತಗೊಳ್ಳಿ, ನಿಮಗೆ ಕರೆಕ್ಟಾಗಿ ಇಲ್ಲಿ ಸೆಟ್ ಆಗುತ್ತೆ. ಈಗ ನೋಡಿ ಇದು 32 ಸೈಜ್ ಅಲ್ವಾ, ನಾನು ನೋಡಿ ಇಲ್ಲಿ 3 ಕಾಲನ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 3.25 ಮಾರ್ಕ್ ಮಾಡ್ಕೊಳ್ತಾ ಇಲ್ಲ, ನಾನು 3 ಕಾಲಿಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೆ 34 ಸೈಜ್ 36 ಅಂದರೆ ನೀವು 3.25 ಮಾರ್ಕ್ ಮಾಡ್ಕೊಳ್ಳಿ. 38 ಮೇಲೆ ಹೋಯ್ತು, 40, 42, 46 ಈ ಥರ ಹೋಯ್ತು ಅಂದರೆ ನೀವು 4 ಇಂಚಸ್ವರೆಗೂ ನೀವು ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಆವಾಗ ನಿಮಗೆ ಕರೆಕ್ಟಾಗಿ ಈ ಒಂದು ರಿಂಕಲ್ ಬರ್ದಿರ ನಿಮಗೆ ಹ್ಯಾಂಡ್ಸ್ ಅನ್ನೋದು ಸೆಟ್ ಆಗುತ್ತೆ. ನೋಡಿ 7.5 ಬರಬೇಕು, 7.5ಗೆ ಒಂದು ಮಾರ್ಕ್ನ ಮಾಡಿಕೊಂಡು 2 ಇಂಚಸ್ ಎಕ್ಸ್ಟ್ರಾ ಮಾರ್ಜಿನು. ಇಲ್ಲಿಂದ ನಾನು ನೋಡಿ 1.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ತಾ ಇದ್ದೀನಿ. 1.5 ಇಂಚಿಗೆ ಒಂದು ಮಾರ್ಕ್ನ ಮಾಡಿ ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ ಹಾಕಿ ಈಸಿಯಾಗಿ ನೀವು ಯಾವುದೇ ರೀತಿ ಕರ್ವ್ ಸ್ಕೇಲ್ನ ಯೂಸ್ ಮಾಡಲ್ಲ ನನ್ನ ಹತ್ರ ಇಲ್ಲ ಅನ್ನೋರು ಈಸಿಯಾಗಿ ಈ ರೀತಿ ಮಾರ್ಕ್ನ ಮಾಡ್ಕೋಬೋದು. ನೋಡಿ ಮಿಡ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಮಿಡ್ಲಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಜಸ್ಟ್ ಈ ಪಾಯಿಂಟಿಂದ ಒಂದು 1/4 ಇಂಚಷ್ಟು ಡೌನ್ ಮಾಡ್ಕೊಳ್ಳಿ. 1/4 ಇಂಚಷ್ಟು ಡೌನ್ ಮಾಡಿ ನೋಡಿ ಇಲ್ಲಿಗೆ ಸೇರಿಸಿ, ಇಲ್ಲಿ 1/4 ಇಂಚಷ್ಟು ಡೌನ್ನ ಮಾಡಿ. ಓಕೆನಾ? ಈ ರೀತಿ 1/4 ಇಂಚಷ್ಟು ಡೌನ್ನ ಮಾಡಿ ಇದನ್ನು ಇಲ್ಲಿಗೆ ಸೇರಿಸಬೇಕಾಗತ್ತೆ. ಇಷ್ಟು ಸೇರಿಸಿದ್ರೆ ನಿಮಗೆ ಈಸಿಯಾಗಿ ಸ್ಲೀವ್ ಅನ್ನೋದು ಮಾರ್ಕಿಂಗ್ ಅನ್ನೋದು ಆಗೋಗುತ್ತೆ. ಈಗ ಹ್ಯಾಂಡ್ ಲೂಸ್ನ ಮಾರ್ಕ್ ಮಾಡ್ಕೊಳ್ಳೋಣ. ಹ್ಯಾಂಡ್ ಲೂಸ್ನ ಮಾರ್ಕ್ ಮಾಡ್ಕೊಳ್ಳೋಕೆ ನೋಡಿ ಇಲ್ಲಿಂದ 4.25 ಇಂಚು, 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಇಷ್ಟು ಮಾರ್ಕ್ ಮಾಡಿ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳೋಣ. ಇಲ್ಲಿಂದ ಕೂಡ ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಂಡು ನೋಡಿ ಇಲ್ಲಿಂದ ನಾನು ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕೊಳ್ಳೋದ್ರಿಂದ ನಿಮಗೆ ಸೈಡ್ ಫಿಟ್ಟಿಂಗ್ ಕೊಟ್ಟಾಗ ಯಾವುದೇ ರೀತಿ ವೇರಿಯೇಷನ್ ಬರಲ್ಲ, ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಈಗ ಇಲ್ಲಿ ಫ್ರಂಟ್ ಪಾರ್ಟ್ನ ಮಾರ್ಕ್ ಮಾಡ್ಕೋಬೇಕಂದ್ರೆ ಇಲ್ಲಿಂದ ನೋಡಿ 1/2 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಓಕೆನಾ? ಇಲ್ಲಿಂದ 1/2 ಇಂಚಿಗೆ ಒಂದು ಮಾರ್ಕ್ನ ಮಾಡಿ ನೋಡಿ ಇಲ್ಲಿಂದ ಶೇಪ್ನ ಇದೇನು ನಾವು 1/4 ಇಂಚು ಕೊಟ್ಟಿದ್ದೀವ ನೋಡಿ ಇಲ್ಲಿಂದ ಈ ರೀತಿ ನೋಡಿ ಈಸಿಯಾಗಿ ನಾವು ಶೇಪ್ನ ತಗೋಬೋದು. ಈ ರೀತಿ ಶೇಪ್ನ ತೊಗೊಂಡ್ರೆ ನಿಮಗೆ ಫ್ರಂಟ್ ಪಾರ್ಟ್ ಅನ್ನೋದು ಯಾವುದೇ ರೀತಿ ರಿಂಕಲ್ ಬರ್ದಿರ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಗೊತ್ತಾಯಿತು ಅಂದ್ಕೊಂಡಿದ್ದೀನಿ. ಇದು ನಿಮಗೆ ಈಸಿಯಾಗಿ ಅರ್ಥ ಆಯಿತು ಅಂತಲೂ ಅಂದ್ಕೊಂಡಿದ್ದೀನಿ. ಸೊ ಇದನ್ನು ಮಾರ್ಕಿಂಗ್ ಪ್ರಕಾರ ನಾನು ಕಟ್ ಮಾಡ್ಕೊಳ್ತೀನಿ. ನೋಡಿ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಇದು ನೋಡಿ ನಮಗೆ ಇಷ್ಟಷ್ಟೇ ಪೀಸ್ ಕಟ್ಟಬೇಕಾಗತ್ತೆ. ಇಲ್ಲಿ ನಮಗೆ ಪೀಸ್ ಕಟ್ಟಬೇಕು. ಮಿಡ್ಲಿಗೆ ಒಂದು ಮ್ಯಾಚ್ನ ಹೊಡ್ಕೊಳ್ಳೋಣ ಈ ರೀತಿ. ನೋಡಿ ಇದೇ ತೊಗೊಂಬಂದು ನೀವು ಇಲ್ಲಿ ಪೀಸ್ ಕಟ್ಟಿದ್ರು ನಿಮಗೆ ಸೆಟ್ ಆಗುತ್ತೆ. ನೋಡಿ ಇದನ್ನು ಈಗ ನಾನು ಫ್ರಂಟ್ನ ಕಟ್ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿಂದ ಫ್ರಂಟು ಈ ರೀತಿ ಫ್ರಂಟ್ ಕೊಟ್ಟರೆ ನಿಮಗೆ ಪರ್ಫೆಕ್ಟಾಗಿ ಸ್ಲೀವ್ಸ್ ಅನ್ನೋದು ರೆಡಿ ಆಗಿಬಿಡುತ್ತೆ. ಯಾವುದೇ ರೀತಿ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ. ಇಷ್ಟು ಪ್ರಿನ್ಸಸ್ ಕಟ್ ಪಾರ್ಟು. ಸೊ ಇದನ್ನು ನಾನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಕಟ್ ಮಾಡೋದನ್ನು ನಾನು ನಿಮಗೆ ತೋರಿಸ್ತೀನಿ. ನೋಡಿ ಈ ಮೇನ್ ಫ್ಯಾಬ್ರಿಕ್ ಏನಿದೆಯೋ ಇದರಲ್ಲಿ ಡಬಲ್ ಸೈಡು ನೋಡಿ ಇಲ್ಲೂ ನಮಗೆ ಡಬಲ್ ಬಾರ್ಡ್ರ್ ಬಂದಿದೆ. ಈ ಸೈಡು ಕೂಡ ನಮಗೆ ಡಬಲ್ ಬಾರ್ಡ್ರ್ ಬಂದಿದೆ. ನೋಡಿ ಎರಡೂ ಕಡೆ ಡಬಲ್ ಬಾರ್ಡ್ರ್ ಬಂದಿರೋದ್ರಿಂದ ನಾನು ಹ್ಯಾಂಡ್ಸ್ ಕಡೆ ಡಬಲ್ ಬಾರ್ಡ್ರನ್ನ ಇಡ್ತೀನಿ. ಬಾಟಮ್ ಕಡೆ ನಮಗೆ ಬೆನ್ನಿಗೆ ಬರುತ್ತಲ್ಲ, ಸೊ ಅಲ್ಲಿ ಸಿಂಗಲ್ ಬಾರ್ಡ್ರನ್ನ ಕೊಡ್ತೀನಿ. ಇದೊಂದೇ ಬಾರ್ಡ್ರನ್ನ ಕೊಡ್ತೀನಿ. ಈ ಬಾರ್ಡ್ರನ್ನ ನಾನಿಲ್ಲಿ ಕಟ್ ಮಾಡ್ಕೊಂಬರ್ತೀನಿ ಸಪ್ರೇಟಾಗಿ. ಇದು ಫ್ರಂಟ್ಗೆ ಮತ್ತು ಬ್ಯಾಕಲ್ಲಿ ನೆಕ್ಗೆ ಕೊಡಲಿಕ್ಕೆ ಬೇಕಾಗುತ್ತೆ. ಹಾಗಾಗಿ ಈ ಬಾರ್ಡ್ರನ್ನ ನಾನು ಕಟ್ ಮಾಡಿ ಸೈಡ್ಗೆ ಇಟ್ಕೊಳ್ತೀನಿ. ಸೊ ಈಗಂತೂ ಪ್ಯಾಟರ್ನ್ ಬ್ಲೌಸ್ಗಳು ಬಂದು ಬಾರ್ಡ್ರನ್ನೆಲ್ಲೂ ಯಾರು ಕೂಡ ಸ್ವಲ್ಪನೂ ವೇಸ್ಟ್ ಮಾಡಲ್ಲ. ಎಲ್ಲವನ್ನು ನೀಟಾಗಿ ಬಾರ್ಡ್ರನ್ನ ಮಾತ್ರ ಎಲ್ಲಿ ಬೇಕೋ ಅಲ್ಲಿ ಸೆಟ್ ಮಾಡಿ ಸ್ಟಿಚ್ ಮಾಡಿಕೊಂಡ್ರೆ ಅದೇ ಪ್ಯಾಟರ್ನ್ ಬ್ಲೌಸ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಸೊ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ನೋಡಿ ಇದನ್ನ ನೀಟಾಗಿ ಕಟ್ ಮಾಡಿಕೊಂಡು ಬ್ಯಾಕ್ ಪಾರ್ಟಲ್ಲಿ ಮತ್ತು ಫ್ರಂಟ್ ಪಾರ್ಟಿಗೆ ನಾನು ಇದನ್ನು ಅಟ್ಯಾಚ್ ಮಾಡ್ತೀನಿ.
ನಿಮಗೆ ಇದ್ರ ಸ್ಟಿಚಿಂಗ್ ವೀಡಿಯೋ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ, ಸ್ಟಿಚಿಂಗ್ ವೀಡಿಯೋ ಕೂಡ ನಾನು ಅಪ್ಲೋಡ್ನ ಮಾಡ್ತೀನಿ. ಸೊ ಬರೀ ಸ್ಟಿಚಿಂಗ್ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಅದನ್ನು ಜಾಸ್ತಿ ಜನ ನೋಡೋದಿಲ್ಲ, ಹಾಗಾಗಿ ನಾನು ಸ್ಟಿಚಿಂಗ್ ವೀಡಿಯೋನ ಜಾಸ್ತಿ ಅಪ್ಲೋಡ್ ಮಾಡಲ್ಲ. ಕಟ್ಟಿಂಗು ಸ್ಟಿಚಿಂಗ್ ಎರಡನ್ನೂ ಅಪ್ಲೋಡ್ ಮಾಡ್ತೀನಿ. ಸೊ ಇದು ಡೀಟೇಲ್ಡಾಗಿ ನಿಮಗೆ ಈ ಒಂದು ವೀಡಿಯೋನ ಮಾಡಿದ್ದು, ಯಾಕಂದರೆ ನಾನು ಲಾಸ್ಟ್ ವೀಡಿಯೋದಲ್ಲಿ ವೀಡಿಯೋ ಮಾಡಿದಾಗ ಸುಮಾರಷ್ಟು ಜನ ಡೌಟ್ನ ಕೇಳಿದ್ರು, ಹಾಗಾಗಿ ಇನ್ನೊಂದು ಸಲ ಡೀಟೇಲ್ಡಾಗಿ ಹೇಳೋಣ ಅನ್ನೋ ಉದ್ದೇಶಕ್ಕೆ ನಾನು ಈ ವಿಡಿಯೋನ ಮಾಡಿದ್ದು. ನೋಡಿ, ಇದು ಬ್ಯಾಕ್ ಓಪನ್ ಇರೋದ್ರಿಂದ ನಾನು ನೋಡಿ ಓಪನ್ ಸೈಡು ಈ ಕಡೆ ಹಾಕ್ಕೊಳ್ಳಿ, ಯಾಕಂದರೆ ನಮ್ಗೆ ಆಲ್ರೆಡಿ ಓಪನ್ ಸೈಡ್ ಈ ಕಡೆ ಇರುತ್ತಲ್ಲ, ಈ ಕಡೆ ಹಾಕ್ಕೊಂಡಾಗ ನಮಗೆ ನೋಡಿ ನಮಗಿಲ್ಲಿ ಬಾರ್ಡ್ರ್ ಅನ್ನೋದು ಸೇವ್ ಆಗುತ್ತೆ. ಇದು ನೋಡಿ ಫ್ರಂಟ್ಗೂ ಬೇಕಾದ್ರೆ ನಾವು ಕೊಟ್ಕೋಬೋದು. ಸೊ ನಿಮಗೆ ಬಾರ್ಡ್ರ್ ಅನ್ನೋದು ಉಳ್ಕೊಳ್ಳುತ್ತೆ, ಎಲ್ಲಿಗಾದರೂ ನಾವು ಯೂಸ್ ಮಾಡ್ಕೋಬೋದು ಅದನ್ನು. ಹಾಗಾಗಿ ಈ ಓಪನ್ ಸೈಡು ಬ್ಯಾಕ್ ಹುಕ್ಕಿಟ್ಟಾಗ ಓಪನ್ ಸೈಡ್ ಆ ಕಡೆಗೆ ಹಾಕ್ಕೊಳ್ಳಿ. ನೋಡಿ, ಈಗ ನಾನು ಇದನ್ನ ಕಟ್ ಮಾಡ್ಕೊಳ್ತೀನಿ. ಸ್ವಲ್ಪ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಳ್ಳಿ ಮೇನ್ ಫ್ಯಾಬ್ರಿಕ್ಕು, ಇಲ್ಲಾಂದರೆ ನಿಮಗೇನಾಗುತ್ತೆ ಸಾಲದೇ ಆಗಿಬಿಡತ್ತೆ. ಸ್ಟಿಚ್ ಮಾಡೋ ಟೈಮಲ್ಲಿ ನಾವು ಅಡ್ಜಸ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲ ನೀವು ಫ್ರಂಟಿಗೆ ಕೊಡ್ತೀನಿ, ಪ್ರಿನ್ಸಸ್ ಕಟ್ ಹತ್ರ ನಾನು ಕೊಡ್ತೀನಿ ಅಂದರೂ ನೀವು ಅದನ್ನು ಕೊಡ್ಬೋದು. ಈಗ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ, ಸ್ಲೀವ್ಸ್ಗೆ ಡಬಲ್ ಬಾರ್ಡ್ರನ್ನ ಕೊಡ್ತೀನಿ, ಯಾಕಂದರೆ ಇದು ಲಾಂಗ್ ಸ್ಲೀವ್ ಅಲ್ಲ, ಡಬಲ್ ಬಾರ್ಡ್ರನ್ನ ಕೊಟ್ಟರು ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಡಬಲ್ ಬಾರ್ಡ್ರನ್ನ ಸ್ಲೀವ್ಸ್ಗೆ ಅಟ್ಯಾಚ್ ಮಾಡ್ತೀನಿ. ನೋಡಿ, ಈ ರೀತಿ ಚೆನ್ನಾಗಿ ಇರುತ್ತೆ ಸ್ಲೀವ್ಸ್ಗೆ ಡಬಲ್ ಬಾರ್ಡ್ರ್ ಇದ್ದರೆ. ಇಲ್ಲ ನನಗೆ ಡಬಲ್ ಬಾರ್ಡ್ರ್ ಇಷ್ಟ ಇಲ್ಲ ಅಂದರೆ ನೀವು ಸಿಂಗಲ್ ಬಾರ್ಡ್ರು ಕೂಡ ಕೊಡ್ಬೋದು. ನೋಡಿ, ಸ್ಲೀವ್ ಕಟ್ಟಿಂಗ್ ಆಯಿತು. ಈಗ ಪ್ರಿನ್ಸಸ್ ಕಟ್ಟಿಂಗು ನೋಡಿ, ಪ್ರಿನ್ಸಸ್ ಕಟ್ಗೆ ಈ ರೀತಿ ಹಾಕ್ಕೊಳ್ಳಿ ಬಟ್ಟೆನ. ಪ್ರಿನ್ಸಸ್ ಕಟ್ ಪ್ಯಾನಲು ಮತ್ತು ನಮಗೆ ನೆಕ್ ಪ್ಯಾನಲ್ ಎರಡಕ್ಕೂ ಕ್ಲಾತ್ ಅನ್ನೋದು ಬೇಕಾಗುತ್ತೆ. ನೋಡಿ, ಈ ರೀತಿ ನಾನು ಇಲ್ಲಿ ಬಾರ್ಡ್ರನ್ನ ಉಳಿಸ್ಕೊಳ್ತಾ ಇದ್ದೀನಿ, ಯಾಕಂದರೆ ಇಲ್ಲಿ ನನಗೆ ಕ್ಲಾತ್ ಅನ್ನೋದು ಇದೆ, ಹಾಗಾಗಿ ನಾನಿಲ್ಲಿ ಬಾರ್ಡ್ರನ್ನ ಉಳಿಸ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಈ ರೀತಿ ಪ್ಲೇಸ್ ಮಾಡಿ ಕಟ್ ಮಾಡ್ಕೊಳ್ಳೋಣ. ನಾನು ಮೇನ್ ಫ್ಯಾಬ್ರಿಕ್ ಕಟ್ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಬಿಟ್ಟು ಕಟ್ ಮಾಡ್ಕೊಳ್ತೀನಿ. ಕಪ್ಸ್ ಅಟ್ಯಾಚ್ ಮಾಡಿದಾಗ ಮಾತ್ರ ಈ ಪ್ರಿನ್ಸಸ್ ಕಟ್ ಪ್ಯಾನಲ್ನ ಎಷ್ಟಿದೆಯೋ ಅಷ್ಟೇ ಕಟ್ ಮಾಡ್ಕೋಬೇಕು, ಇಲ್ಲ ಅಂದರೆ ನೀವು ಎಕ್ಸಸ್ ಫ್ಯಾಬ್ರಿಕ್ನೇ ಕಟ್ ಮಾಡ್ಕೊಳ್ಳಿ. ಸ್ಟಿಚಿಂಗ್ ಟೈಮಲ್ಲಿ ನಿಮಗೆ ಈಸಿ ಆಗುತ್ತೆ, ಬಟ್ಟೆದು ಯಾವುದು ವೇರಿಯೇಷನ್ ಬರೋಲ್ಲ, ಟೆನ್ಷನ್ನು ಇರೋದಿಲ್ಲ. ಇಷ್ಟು ಕಟ್ಟಿಂಗ್ ಪಾರ್ಟು. ಸೊ ನಿಮ್ಗೆ ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ, ಖಂಡಿತ ನಾನು ರಿಪ್ಲೈನ ಮಾಡ್ತೀನಿ. ಈ ಬಾರ್ಡ್ರನ್ನ ಯೂಸ್ ಮಾಡಿ ಬ್ಯಾಕಲ್ಲಿ ಮತ್ತು ಫ್ರಂಟಲ್ಲಿ ನಾನು ನೆಕ್ ಅನ್ನೋದನ್ನು ರೆಡಿ ಮಾಡ್ಕೊಳ್ತೀನಿ. ಇಷ್ಟು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ, ಕಟ್ಟಿಂಗ್ ಮಾತ್ರ ಹಾಕೋಣ ಅಂದ್ಕೊಂಡಿದ್ದೆ, ಮತ್ತು ಸ್ಟಿಚಿಂಗ್ ವೀಡಿಯೋ ಹಾಕಿ ಅಂತ ಕಮೆಂಟ್ ಮಾಡ್ತೀರಾ ಅಂತ ನಾನು ಸ್ಟಿಚಿಂಗ್ ವೀಡಿಯೋ ಕೂಡ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಕಟ್ಟಿಂಗ್ ಮಾತ್ರ ಹಾಕೋಣ ಅಂದ್ಕೊಂಡಿದ್ದಿದ್ದು ಆ್ಯಕ್ಚುಲಿ ನಾನು. ಬನ್ನಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ. ನೆಕ್ ಶೇಪ್ನ ನಾನು ನೋಡಿ ಫ್ರಂಟದ್ದು ಮಾತ್ರ ಕ್ಯಾನ್ವಾಸ್ ಮೇಲೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಲೈನಿಂಗ್ ಮೇಲೆ ಏನೇನು ಮಾರ್ಕ್ ಮಾಡ್ಕೊಂಡಿದ್ದೀನೋ ಸೇಮ್ ಅದೇ ರೀತಿ ಮಾರ್ಕಿಂಗ್ ನಾನಿಲ್ಲಿ ಕ್ಯಾನ್ವಾಸ್ ಮೇಲೂ ಮಾರ್ಕ್ ಮಾಡಿಕೊಂಡು ಶೇಪ್ನ ಕೊಡ್ತಿದ್ದೀನಿ. ಕ್ಯಾನ್ವಾಸ್ ಮೇಲೆ ನಾವು ಶೇಪ್ನ ಕೊಡೋದ್ರಿಂದ ನೆಕ್ ಶೇಪ್ ಅನ್ನೋದು ಚೆನ್ನಾಗಿ ಬರುತ್ತೆ ಅನ್ನೋ ಉದ್ದೇಶ ಅಷ್ಟೇ. ನೋಡಿ, ಈ ರೀತಿ ಶೇಪ್ನ ಕೊಡ್ತಿದ್ದೀನಿ. ಎಕ್ಸ್ಟ್ರಾ 1 ಇಂಚಷ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ಈ ರೀತಿ. ಇಲ್ಲಿ 1/2 ಇಂಚಷ್ಟು ನೆಕ್ ಬಿಡ್ತ ಹತ್ರ ಬಿಟ್ಟು ನೀಟಾಗಿ ನಾನು ಈ ರೀತಿ ಕ್ಯಾನ್ವಾಸ್ನ ಕಟ್ ಮಾಡಿಕೊಂಡೆ. ಈಗ ಇದಕ್ಕೆ ಐರನ್ನ ಮಾಡ್ಕೊಳ್ತೀನಿ. ಸೊ ಫಸ್ಟಿಗೆ ಬ್ಯಾಕ್ನ ನಾನು ರೆಡಿ ಮಾಡ್ಕೋಬೇಕು ಅಂದ್ಕೊಂಡೆ. ನೋಡಿ, ಬ್ಯಾಕಿಗೆ ನೀಟಾಗಿ ನಾನು ಈ ಒಂದು ನೆಕ್ ಶೇಪ್ ಏನಿದೆಯೋ ಆ ನೆಕ್ ಶೇಪ್ ಪ್ರಕಾರ ನಾನು ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಬ್ಯಾಕಲ್ಲಿ ನಾನು ನೋಡಿ ಬ್ಯಾಕ್ ಪಾರ್ಟು ಮೇನ್ ಫ್ಯಾಬ್ರಿಕ್ನ ಸೀದಾ ಹಾಕ್ಕೊಳ್ಳಿ, ಲೈನಿಂಗ್ನ ಉಲ್ಟಾ ಹಾಕ್ಕೊಳ್ಳಿ. ಈ ರೀತಿ ಉಲ್ಟಾ ಹಾಕ್ಕೊಂಡು ನಾನು ಯಾವ ರೀತಿ ನೆಕ್ ಶೇಪ್ನ ಕಟ್ ಮಾಡ್ಕೊಳ್ತೀನಿ ಅಂತ ನೋಡ್ಕೊಳ್ಳಿ. ಸೊ ಬಿಗಿನರ್ಸು ಕೂಡ ನೀಟಾಗಿ ಸಿಂಪಲ್ಲಾಗಿ ಪ್ಯಾಚ್ ವರ್ಕ್ನ ಮಾಡ್ಕೋಬೋದು. ನೋಡಿ, ಈ ರೀತಿ ನಾನು ಇಲ್ಲಿ ನೆಕ್ ಹತ್ರ ಯಾವುದೇ ರೀತಿ ಸ್ಟಿಚ್ ಆಗ್ತಾಯಿಲ್ಲ, ಅದೊಂದು ಕಡೆ ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ. ನೆಕ್ ಕಡೆ ನಾನು ಯಾವುದೇ ರೀತಿ ಸ್ಟಿಚ್ನ ಹಾಕಿಲ್ಲ. ಆ ಒಂದು ಟ್ರಯಾಂಗಲ್ ಶೇಪ್ ಏನಿದೆಯೋ ಸೊ ಆ ಟ್ರಯಾಂಗಲ್ ಶೇಪ್ ಹತ್ರ ಮಾತ್ರ ನಾನಿಲ್ಲಿ ಸ್ಟಿಚ್ನ ಹಾಕ್ತಾಯಿದ್ದೀನಿ. ಅಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಮೇಲೆ ನಮಗೆ ನೆಕ್ ಕಡೆಗೆ ನಾನು ಸ್ಟಿಚ್ನ ಹಾಕಿಲ್ಲ. ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಂಡು ನೀಟಾಗಿ ಕಟ್ ಮಾರ್ಕ್ಸ್ನ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಕಟ್ ಮಾರ್ಕ್ಸ್ನ ಇಟ್ಕೊಂಡ್ರೆ ನಿಮಗೆ ತುಂಬಾ ಚೆನ್ನಾಗಿ ಬಟ್ಟೆ ಅನ್ನೋದು ಟರ್ನ್ ಆಗುತ್ತೆ. ನೋಡಿ, ಈ ರೀತಿ ನೀಟಾಗಿ ಕಟ್ ಮಾರ್ಕ್ಸ್ನ ಇಟ್ಕೊಂಡು ಸೊ ಅದನ್ನು ಈ ರೀತಿ ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ. ಉಲ್ಟಾ ಯಾಕೆ ಇಲ್ಲಿ ನಾನು ಯಾವುದೇ ರೀತಿ ಕ್ಯಾನ್ವಾಸ್ನ ಅಟ್ಯಾಚ್ ಮಾಡಿಲ್ಲ ಮತ್ತು ಪೈಪಿಂಗ್ನೂ ಕೂಡ ಕೊಡಲಿಲ್ಲ, ಯಾಕಂದರೆ ನಾನಿಲ್ಲಿ
ಬಾರ್ಡ್ರನ್ನ ಅಟ್ಯಾಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಇಲ್ಲಿ ಯಾವುದೇ ರೀತಿ ನಾನು ಕ್ಯಾನ್ವಾಸ್ ಅಥವಾ ಪೈಪಿಂಗು ಏನನ್ನು ಕೊಡಲಿಲ್ಲ. ನೋಡಿ, ನೀಟಾಗಿ ಟರ್ನ್ ಆಗಿಲ್ಲ ಅಂದರೆ ಆ ಕಟ್ಸ್ನ ನೀಟಾಗಿ ನಾವು ಕರೆಕ್ಟಾಗಿ ಸ್ಟಿಚ್ ಹತ್ರ ಬರೋವರೆಗೂ ನಾವು ನೀಟಾಗಿ ಕಟ್ ಮಾಡ್ಕೋಬೇಕು. ಸ್ಟಿಚ್ನ ಕಟ್ ಮಾಡಬಾರ್ದು, ಅದರ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಈಗ ನಾನು ಅದರ ಮೇಲೆ ಒಂದು ಕಿನಾರೆ ಸ್ಟಿಚ್ನ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ಆ ಸ್ಟಿಚ್ ಹಾಕ್ಕೊಳ್ಳೋದ್ರ ಉದ್ದೇಶ ಏನಪ್ಪ ಅಂದರೆ ನಮಗೆ ಲೈನಿಂಗ್ ಅನ್ನೋದು ಈಚೆ ಬರಬಾರ್ದು. ಸೊ ಅದ್ರ ಮೇಲೆ ನಾವು ಬಾರ್ಡ್ರ್ ಕೊಡೋದ್ರಿಂದ ಆ ಕಿನಾರೆ ಸ್ಟಿಚ್ಚನ್ನು ನಮಗೆ ಹೈಲೈಟಾಗಿ ಕಾಣೋದಿಲ್ಲ. ನೋಡಿ, ಪ್ಲೈನ್ ಕ್ಲಾತ್ ಮೇಲೆ ನೀವು ಸ್ಟಿಚ್ ಹಾಕಿದ್ರೆ ಸ್ಟಿಚ್ ಅನ್ನೋದು ಎದ್ದು ಕಾಣಿಸುತ್ತೆ. ಅದೇ ನೀವು ಬಾರ್ಡ್ರ್ ಮೇಲೆ ಸ್ಟಿಚ್ ಹಾಕ್ಕೊಳ್ಳಿ, ಆ ಥರ ಕಾಣಿಸಲ್ಲ. ಸೊ ಹಾಗಾಗಿ ನೀವು ಪ್ಲೈನ್ ಬರೋ ಹತ್ರ ನೆಕ್ ಹತ್ರ ಸಾಧ್ಯವಾದಷ್ಟು ಸ್ಟಿಚ್ಚನ್ನ ಸ್ಕಿಪ್ ಮಾಡೋದು ಬೆಸ್ಟು. ಆವಾಗಲೇ ನಿಮಗೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರೋದು. ನೋಡಿ, ಈ ರೀತಿ ಫಸ್ಟ್ ಒಂದು ಕಿನಾರೆ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನು ನೆಕ್ ಕೆಳಭಾಗಕ್ಕೆ ನಾನು ಸ್ಟಿಚ್ನ ಹಾಕಿಲ್ಲ, ಗಮನಿಸ್ಬೋದು ನೀವು. ಅದು ಮೇನ್ ಫ್ಯಾಬ್ರಿಕ್ ಮೇಲೆ ಚೆನ್ನಾಗಿ ಕಾಣಲ್ಲ ಅನ್ನೋ ಉದ್ದೇಶ ಅಷ್ಟೇ. ಈಗ ನೋಡಿ, ಬಾರ್ಡ್ರನ್ನ ಈ ರೀತಿ ಫೋಲ್ಡ್ನ ಮಾಡ್ಕೊಳ್ತಾ ಇದ್ದೀನಿ. ನನಗೇನು ಡಿಸೈನ್ ಬಂದಿದೆಯೋ ನನಗಿಲ್ಲಿ ಬರ್ಡ್ಸ್ ಬಂದಿದೆ. ಸೊ ಬರ್ಡ್ ಡೈರೆಕ್ಷನ್ ನೋಡ್ಕೋಬೇಕಾಗತ್ತೆ ನೀವು. ಎರಡು ಒಂದೇ ಡೈರೆಕ್ಷನಲ್ಲಿ, ಆ ಸೈಡ್ ಈ ಸೈಡ್ ಎರಡೂ ಕಡೆನೂ ಒಂದೇ ಡೈರೆಕ್ಷನಲ್ಲಿ ನಾವು ಸ್ಟಿಚ್ಚನ್ನ ಹಾಕ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಬಾರ್ಡ್ರನ್ನ ಅಟ್ಯಾಚ್ ಮಾಡ್ಕೋಬೇಕು. ಈಸಿಯಾಗಿ ನೀವು ಪ್ಯಾಟ್ರನ್ ಬ್ಲೌಸ್ನ ರೆಡಿ ಮಾಡ್ಕೋಬೋದು. ಬಿಗಿನರ್ಸು ಕೂಡ ತುಂಬಾ ಈಸಿಯಾಗಿ ಸ್ವಲ್ಪ ಟೈಲರಿಂಗ್ ಟಚ್ ಇದ್ದರೆ ಸಾಕು. ನೀವು ಪ್ಯಾಟ್ರನ್ ಬ್ಲೌಸ್ನ ಸ್ಟಿಚ್ ಮಾಡ್ಕೊಳ್ಳೋಕೆ ಭಯ ಪಡ್ತಿದ್ರೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ, ಅಂದರೆ ಫಿನಿಶಿಂಗ್ ಚೆನ್ನಾಗಿರಬೇಕಲ್ಲ. ಸೊ ನೀಟಾಗಿ ಫೋಲ್ಡ್ ಮಾಡಿ ಬಾಟಮ್ಗೆ ಸ್ಟಿಚ್ನ ಹಾಕಬೇಕಾಗತ್ತೆ. ನೋಡಿ, ಈ ರೀತಿ ನೀಟಾಗಿ ಫೋಲ್ಡ್ನ ಮಾಡ್ಕೊಳ್ತಾ ಇದ್ದೀನಿ ನಾನು. ಬಿಗಿನರ್ಸು ಕೂಡ ನೀಟಾಗಿ ನಾವು ಒಂದು ಸ್ಟಿಚ್ನ ಹಾಕ್ಕೊಂಡು ಪ್ಯಾಟರ್ನ್ ಬ್ಲೌಸ್ನ ರೆಡಿ ಮಾಡ್ಕೋಬೋದು. ನೋಡಿ, ಈಗ ಸುತ್ತು ಮೇನ್ ಫ್ಯಾಬ್ರಿಕ್ಕು ಲೈನಿಂಗ್ನ ಎರಡನ್ನೂ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಈ ರೀತಿ ಸಿಂಪಲಾಗಿ ಯಾವುದೇ ರೀತಿ ಪ್ಯಾಚ್ ವರ್ಕ್ ಇಲ್ದಿರ, ಬಾಟಮಲ್ಲಿ ನಿಮಗೆ ಬಾರ್ಡ್ರ್ ಅಟ್ಯಾಚು ಯಾವುದೂ ಇಲ್ದಿರ ಈಸಿ ಮೆಥಡಲ್ಲಿ ಈ ರೀತಿ ನಾವು ಪ್ಯಾಟ್ರನ್ ಬ್ಲೌಸ್ನ ರೆಡಿ ಮಾಡ್ಕೋಬೋದು. ನೋಡಿ, ಫೈನಲ್ ನಿಮ್ಗೆ ಈ ರೀತಿ ಕಾಣಿಸುತ್ತೆ. ಈಗ ನಾನು ನೆಕ್ಗೆ ನೆಕ್ ಪಟ್ಟಿನ ಕೊಡ್ತೀನಿ. ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡ್ಕೊಂಡಿದ್ದೆ ನೆಕ್ ಹತ್ರ. ಸೊ ಈಗ ನೆಕ್ ಪಟ್ಟಿನ ಅಟ್ಯಾಚ್ ಮಾಡ್ತೀನಿ. ನೆಕ್ ಪಟ್ಟಿನ ಎರಡು ರೀತಿಯಲ್ಲಿ ಅಟ್ಯಾಚ್ ಮಾಡ್ಬೋದು. ನೋಡಿ, ಒಂದು ರೀತಿ ಈ ಥರ ಇರುತ್ತೆ. ಈಗ ನಾವೇನು ಅಟ್ಯಾಚ್ ಮಾಡಿದ್ದೀವೋ ಎರಡಕ್ಕೂ ಸೇಮ್ ಅದೇ ರೀತಿ ಅಟ್ಯಾಚ್ನ ಮಾಡ್ಕೊಳ್ತಾ ಇದ್ದೀನಿ ನಾನು. ಈಗ ನೋಡಿ, ಡೈರೆಕ್ಟಾಗಿ ಈ ಥರ ಫೋಲ್ಡ್ ಮಾಡಿ ಕಿನಾರೆ ಹಾಕ್ಕೋಬೋದು. ಇಲ್ಲಾಂದರೆ ನೀವು ನೋಡಿ 1/4 ಇಂಚ್ ಮಾರ್ಜಿನ್ ಬಿಟ್ಟು ಈ ರೀತಿ ಫೋಲ್ಡ್ ಮಾಡಿ ಕಿನಾರೆ ಸ್ಟಿಚ್ ಹಾಕ್ಬೋದು. ಸೊ ನಿಮ್ಗೆ ಯಾವ್ದು ಇಷ್ಟನೋ ಆ ಒಂದು ಮೆಥಡನ್ನ ನೀವು ಫಾಲೋ ಮಾಡಿ. ನೀಟಾಗಿ ಇಲ್ಲಿ ಫೋಲ್ಡ್ ಮಾಡ್ಕೋಬೇಕು. ಇಲ್ಲಿ ಡೋರಿ ಹಾಕೋದ್ರಿಂದ ನಮಗೆ ಫೋಲ್ಡ್ ಮಾಡಿರೋ ಕೂಳೆ ಅನ್ನೋದು ಈಚೆಗೆ ಬರಬಾರ್ದು. ಆ ರೀತಿ ನಾವು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೋಡಿ, ಫಿನಿಶಿಂಗ್ ಸಮೇತ ರೆಡಿ ಆಗೋಯ್ತು ನನಗೆ. ನೋಡಿ, ಎಕ್ಸಸ್ ಇರೋ ಕ್ಲಾತ್ನ ಕಟ್ ಮಾಡಿ ಅದನ್ನು ಕೂಡ ನೀಟಾಗಿ ರೀತಿ ಫೋಲ್ಡ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನೀವು ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು, ಟೈಮ್ ತೊಗೊಂಡ್ರೂ ಪರವಾಗಿಲ್ಲ. ನೋಡಿ ಎಷ್ಟು ನೀಟಾಗಿ ರೆಡಿ ಆಯಿತು. ಈಗ ನಾನು ಅದಕ್ಕೆ ಡಾಟ್ಸು ಮತ್ತು ವೇಸ್ಟ್ ಪಟ್ಟಿನ ಅಟ್ಯಾಚ್ ಮಾಡಿಕೊಂಡೆ. ಈಗ ಫ್ರಂಟ್ ಪಾರ್ಟ್ನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಕ್ಯಾನ್ವಾಸ್ ಮೇಲೆ ಒಂದು ಲಾಸ್ಟಿಗೆ ಒಂದು ಸ್ಟಿಚ್ನ ಹಾಕ್ತಾಯಿದ್ದೀನಿ. ಮತ್ತು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಈಗ ಕ್ಯಾನ್ವಾಸ್ ಪಕ್ಕ ನೆಕ್ ಅನ್ನೋದು ರೆಡಿ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳೋಣ. ಕಟ್ ಮಾರ್ಕ್ಸ್ನ ಇಟ್ಕೊಳ್ಳಿ, ಅದು ಕಂಪಲ್ಸರಿ. ಸೊ ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ನಿಮಗೆ ನೆಕ್ ಅನ್ನೋದು ನೀಟಾಗಿ ಟರ್ನ್ ಆಗುತ್ತೆ ಅನ್ನೋ ಉದ್ದೇಶ ಅಷ್ಟೇ. ಇಲ್ಲಿ ನಾನು ಕಿನಾರೆ ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ಸೊ ಕಿನಾರೆ ಸ್ಟಿಚ್ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಇದು ಕ್ರೇಪ್ ಸಿಲ್ಕ್ ಆಗಿರೋದ್ರಿಂದ ತುಂಬಾ ತೆಳು ಇದೆ. ನೋಡಿ, ಈಗ ಸುತ್ತು ಲೈನಿಂಗ್ನ ಮೈನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಈ ರೀತಿ. ಸೊ ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ತುಂಬಾ ಚೆನ್ನಾಗಿರುವಂತಹ ಬ್ಲೌಸ್ ಡಿಸೈನು ಯಾವ ರೀತಿ ರೆಡಿ ಮಾಡ್ಕೋಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಈಗ ನೋಡಿ, ಉಳಿದಿರೋ ಬಾರ್ಡ್ರನ್ನ ನಾನು ಈ ರೀತಿ ಅಟ್ಯಾಚ್ನ ಮಾಡ್ತಿದ್ದೀನಿ. ಸೊ ನಾನು ಕೆಳಗಡೆವರೆಗೂ ಚೆಸ್ಟ್ ಪಾರ್ಟ್ ಹತ್ರವರೆಗೂ ನಾನು ಇದನ್ನು ಅಟ್ಯಾಚ್ ಮಾಡ್ತೀನಿ. ಈ ರೀತಿ ಅಟ್ಯಾಚ್ ಮಾಡೋದ್ರಿಂದ ಬ್ಲೌಸು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾವು ಸೆರಗು ಪಲ್ಲು ಅನ್ನೋದು ಸ್ವಲ್ಪ ಡೌನ್ಗೆ ಹಾಕ್ಕೊಂಡ್ರು ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ಬ್ರಾಡಾಗಿ ಹಾಕ್ಕೊಂಡ್ರು ಕೂಡ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ. ಸೊ ಇಷ್ಟು ಲೆಂತ್ ಬಾರ್ಡ್ರನ್ನ ಕೊಟ್ಟು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಎರಡೂ ಕಡೆ ನಾನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಬಾರ್ಡರ್ ಸಾಕಾಗಿಲ್ಲ ಅಂದರೆ ನೀವು ರೈಟ್ ಸೈಡ್ ಮಾತ್ರ ಅಟ್ಯಾಚ್ ಮಾಡಿಕೊಂಡ್ರು ಸಾಕಾಗುತ್ತೆ.
ಈಗ ನಾನು ಪ್ರಿನ್ಸಸ್ ಕಟ್ ಪಾರ್ಟ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಪ್ರಿನ್ಸಸ್ ಕಟ್ ಪಾರ್ಟ್ನ ಅಟ್ಯಾಚ್ ಮಾಡಿದ್ದಾದಮೇಲೆ ಅದಕ್ಕೆ ಡಬಲ್ ಸ್ಟಿಚ್ನ ಹಾಕ್ಕೊಂಡು ಓವರ್ಲಾಕ್ ಮಾಡಿಕೊಂಡು ವೇಸ್ಟ್ಗೆ ಪಟ್ಟಿನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ಮಾಮೂಲಿಯಾಗಿ ಗೊತ್ತಿರುವಂತಹ ವಿಚಾರನೇ. ಪ್ರಿನ್ಸಸ್ ಕಟ್ ಆದಮೇಲೆ ಅದಕ್ಕೆ ಡಬಲ್ ಸ್ಟಿಚ್ ಹಾಕ್ಕೊಂಡು ನಾನು ಓವರ್ಲಾಕ್ನ ಮಾಡ್ಕೊಳ್ತೀನಿ. ಮತ್ತು ನೋಡಿ ಇದನ್ನು ಈಗ ಏನು ತೋರಿಸ್ತಿದ್ದೀನೋ ಇದನ್ನು ರೀಕಟ್ ಮಾಡ್ಕೋಬೇಕು. ನೆಕ್ ಹತ್ರ ಸ್ವಲ್ಪ ಎಕ್ಸಸ್ ಫ್ಯಾಬ್ರಿಕ್ ಬಂದಿರುತ್ತೆ, ಅದನ್ನ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು. ಈಗ ನಾನು ನೋಡಿ ವೇಸ್ಟ್ ಪಟ್ಟಿಗೆ ಮೆಷರ್ಮೆಂಟ್ ತೊಗೊಂಡು ಎಷ್ಟು ಜಾಸ್ತಿ ಇದೆ ಅಂತ ಫ್ರಂಟಲ್ಲಿ ಚೆಕ್ ಮಾಡಿಕೊಂಡು ವೇಸ್ಟ್ ಪಟ್ಟಿನ ಅಷ್ಟಕ್ಕೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫ್ರಿಲ್ಸ್ನ ಕೊಟ್ಕೋಬೇಕು ಪ್ರಿನ್ಸಸ್ ಕಟ್ ಅಟ್ಯಾಚ್ ಹತ್ರ ಮತ್ತು ಒಂದು ಮಿಡ್ಲಲ್ಲಿ. ಈಗ ಒಂದು 3-4 ಕಟ್ ಮಾರ್ಕ್ಸ್ನ ಇಟ್ಕೊಳ್ಳಿ. ನೀಟಾಗಿ ಕಿನಾರೆ ಸ್ಟಿಚ್ನ ಹಾಕ್ಕೊಂಡು ಲೈನಿಂಗ್ನ ಈ ರೀತಿ ಫೋಲ್ಡ್ನ ಮಾಡ್ಕೋಬೇಕಾಗತ್ತೆ. ಫೋಲ್ಡ್ ಮಾಡಿಕೊಂಡ್ರೆ ನಿಮಗೆ ಲೈನಿಂಗ್ ಅನ್ನೋದು ನೀಟಾಗಿ ಟರ್ನ್ ಆಗುತ್ತೆ ಸ್ಟಿಚ್ ಹಾಕಲಿಕ್ಕೆ. ಈಗ ನೋಡಿ ಬ್ಯಾಕ್ ಪಾರ್ಟ್ನ ತೊಗೊಂಡು ನೀಟಾಗಿ ಶೋಲ್ಡರ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಶೋಲ್ಡರ್ನ ಅಟ್ಯಾಚ್ ಮಾಡ್ಕೋಬೇಕಾದ್ರೆ ಒಂದು ಹಿಂದಕ್ಕೆ ಮುಂದಕ್ಕೆ ಆ ಥರ ಇರಬಾರ್ದು. ಕರೆಕ್ಟಾಗಿ ನಿಮಗೆ ಶೋಲ್ಡರ್ ಅನ್ನೋದು ಬರಬೇಕು. ಅದರ ಕಡೆ ಸ್ವಲ್ಪ ಗಮನ ಕೊಡಿ. ಅದೇ ಫಿನಿಶಿಂಗಲ್ಲಿ ನಮ್ಗೆ ಹೆಚ್ಚಾಗಿ ಕಾಣೋದೇ ಅದು. ಸೈಡ್ ಫಿಟ್ಟಿಂಗ್ ಕೊಟ್ಟಾಗ ಅದು ಒಂದು ಮೇಲಕ್ಕೆ ಒಂದು ಕೆಳಗಡೆಗೆ ಆ ಥರ ಬರಬಾರ್ದು. ಶೋಲ್ಡರ್ ಅಟ್ಯಾಚ್ ಮಾಡಿದಾಗ ಆ ಥರ ಬರಬಾರ್ದು. ಅದೇ ನಮಗೆ ಫಿನಿಶಿಂಗ್ ಅನ್ನೋದು ಕೊಡುತ್ತೆ ಬ್ಲೌಸಲ್ಲಿ ಹೆಚ್ಚಾಗಿ. ನೋಡಿ ಈಗ ನಾನು ಸ್ಲೀವ್ಸ್ನ ರೆಡಿ ಮಾಡ್ಕೊಳ್ತೀನಿ. ನನಗೆ ಫ್ರಂಟ್ ಟು ಬ್ಯಾಕು ಆಯಿತು. ನೋಡಿ ಸ್ಲೀವ್ನ ರೆಡಿ ಮಾಡಿಕೊಂಡೆ. ಈಗ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ತೀನಿ. ಸ್ಲೀವ್ಸ್ನ ಅಟ್ಯಾಚ್ ಮಾಡೋಕ್ಕೆ ನೀಟಾಗಿ ಗೊತ್ತಲ್ಲ, 1/2 ಇಂಚ್ ಮಾರ್ಜಿನ್ಗೆ ಯಾವುದೇ ರೀತಿ ಎಳಿಬಾರ್ದು. ಕ್ಲಾತ್ನ ನೀಟಾಗಿ ನಾವು ಅಟ್ಯಾಚ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ನನಗಿಲ್ಲಿ ಸ್ಲೀವಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಬರಲಿಲ್ಲ. ಅಂದರೆ ಬಾಡಿ ಪಾರ್ಟ್ಗೂ ಸ್ಲೀವ್ಸ್ಗೂ ಎಕ್ಸಸ್ ಆಗೋದು ಇಲ್ಲ ಕಡಿಮೆ ಆಗೋದು ಈ ಥರ ಏನಾಗಿಲ್ಲ. ಕರೆಕ್ಟಾಗಿ ಮ್ಯಾಚ್ ಆಯಿತು. ಆರ್ಮೋಲ್ಗೆ ನಾನು ಕಟ್ ಮಾಡಿರುವಂಥ ಒಂದು ಹ್ಯಾಂಡ್ಸು. ನೋಡಿ ಈ ರೀತಿ ನೀಟಾಗಿ ಸ್ಟಿಚ್ನ ಮಾಡಿಕೊಂಡು ನಾನು ಡಬಲ್ ಸ್ಟಿಚ್ನ ಹಾಕ್ಕೊಂಡು ಓವರ್ಲಾಕ್ನ ಮಾಡ್ಕೊಳ್ತೀನಿ. ನೋಡಿ ಓವರ್ಲಾಕ್ ಮಾಡ್ಕೊಂಡಿದ್ದಾಯಿತು. ಈಗ ಸೈಡ್ ಫಿಟ್ಟಿಂಗ್ ಕೊಡೋದು. ನೀವು ವೇಸ್ಟ್ ಮಾರ್ಜಿನ್ ಎಷ್ಟು ಬಿಟ್ಟಿದ್ದೀರಾ ಅಂತ ಮಾರ್ಕ್ ಮಾಡ್ಕೊಳ್ಳಿ, 2 ಇಂಚಸ್ಸು. ಆಗ ನಿಮ್ಮ ಹ್ಯಾಂಡ್ ಲೂಸ್ ಎಷ್ಟಿದೆ ಅಂತಲೂ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ನೋಡಿ ಈ ಮಾರ್ಕಿಂಗ್ ಅನ್ನೋದು ಕಾಣಿಸ್ತಿದೆ. ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೋಬೇಕಾಗತ್ತೆ. 2 ಇಂಚಸ್ ಮಾರ್ಜಿನ್ ಬಿಟ್ಟಿದ್ದೀವಲ್ಲ, ಆ 2 ಇಂಚಸ್ ಮಾರ್ಜಿನ್ನ ತೆಗೆದಾಕಿ ನೀವು ಫಿಟ್ಟಿಂಗ್ ಲೈನ್ನ ಹಾಕ್ಕೊಳ್ಳಿ. ನಿಮಗೆ ಕರೆಕ್ಟಾಗಿ ಬರುತ್ತೆ. ಇನ್ನೊಂದು ಸೈಡ್ ಸೇಮ್ ಅದೇ ರೀತಿ ನಾನು ಫಿಟ್ಟಿಂಗ್ ಸ್ಟಿಚ್ನ ಹಾಕ್ತಾಯಿದ್ದೀನಿ. ಈ ರೀತಿ ರೆಡಿ ಮಾಡಿಕೊಂಡ್ರೆ ನಿಮಗೆ ಬ್ಲೌಸ್ ಅನ್ನೋದು ರೆಡಿ ಆಗಿಬಿಡುತ್ತೆ. ತುಂಬಾ ಚೆನ್ನಾಗಿರೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.